you, now you can come and give testimony. ನೀವು ನಂಬುವುದಾದ್ರೆ ದೇವರು ನಿಮಗೆ ಗುಣ ಮಾಡಿದ್ದಾನೆ ಎಂಬುದಾಗಿರುವುದಾದ್ರೆ ನೀವು ಬಂದು ನಿಮ್ಮ ಸಾಕ್ಷಿಯನ್ನು ಹೇಳ್ರಿ. Check your bodies. ನಿಮ್ಮ ದೇಹಗಳನ್ನು ಪರೀಕ್ಷೆ ಮಾಡಿಕೊಳ್ಳ್ರಿ. Yes. Thank you, Jesus. Okay. Turn your Bible to 1 Corinthians, 15th chapter. 1 ಕೊರಿಂಥ 15ನೇ ಅಧ್ಯಾಯಕ್ಕೆ ನಿಮ್ಮ ಬೈಬಲ್ ಅನ್ನು ತಿರುಗಿಸಿರಿ. We'll read 57. 57ನೇ ವಚನ. But thanks be to God who gives us victory through our Lord Jesus Christ. 1 ಕೊರಿಂಥ 15ನೇ ಅಧ್ಯಾಯ 57ನೇ ವಚನ. ಆದರೆ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ, ಆತನಿಗೆ ಸ್ತೋತ್ರ. This is our new year promise. ಇದು ನಮ್ಮ ಹೊಸ ವರ್ಷದ ವಾಗ್ದಾನವಾಗಿದೆ. Still we are studying, we are trying to understand it. ನಾವು ಇನ್ನು ಇದನ್ನು ಪ್ರಯತ್ನ ಮಾಡಿ ಅರ್ಥ ಮಾಡಿಕೊಳ್ತಾ ಇದ್ದೇವೆ. Hallelujah. Hallelujah. We have given you a sticker in English, Kannada, Hindi. You can read it, you can stick it, you can declare it. ನಾವು ಇಂಗ್ಲಿಷ್, ಕನ್ನಡ, ಹಿಂದಿಯಲ್ಲಿ ನಾವು ಸ್ಟಿಕ್ಕರ್ ಗಳನ್ನು ಮಾಡಿದ್ದೇವೆ. ಅವುಗಳನ್ನು ಓದಿರಿ, ಧ್ಯಾನ ಮಾಡ್ರಿ, ಅರಿಕೆ ಮಾಡಿರಿ. Amen. Say in English, thanks be to God who gives me victory through my Lord Jesus Christ. ಆದರೆ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ, ಆತನಿಗೆ ಸ್ತೋತ್ರ. He has given me victory. He has given you victory. ಆತ ನಿಮಗೆ ಜಯವನ್ನು ಕೊಟ್ಟಿದ್ದಾನೆ. So what we should do? ಈಗ ನಾವೇನ್ ಮಾಡಬೇಕು? Then next verse says, therefore be steadfast, be unmoved, always abound in the works of the Lord. ಮುಂದಿನ ವಚನ ಹೇಳ್ತದೆ, ಆದದರಿಂದ ನನ್ನ ಪ್ರಿಯ ಸಹೋದರರೇ ಸ್ಥಿರಚಿತ್ತರಾಗಿಯೂ ನಿಶ್ಚಲರಾಗಿಯೂ ಇರಿ, ನೀವು ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸವು ನಿಷ್ಫಲವಾಗುವುದಿಲ್ಲ. Hallelujah. Hallelujah. Abound in the work of the Lord means, I said it is not preaching and teaching here. ಮತ್ತು ದೇವರ ಕೆಲಸದಲ್ಲಿ ನೀವು ಯಾವಾಗ ನಿರತರಾಗಿರಿ ಎಂಬುದಾಗಿ ಹೇಳುವಾಗ ಇದು ಕೇವಲ ಸಾರುವುದು, ಬೋಧಿಸುವುದಲ್ಲ. The work, whatever you have given, it is a work of the Lord. ನೀವೇನೆಲ್ಲ ಕೆಲಸ ಮಾಡ್ತಾ ಇದ್ದೀರೋ ಅದು ದೇವರಿಂದ ಕೊಟ್ಟಂತ ಕೆಲಸವಾಗಿದೆ. God wants you to be successful. ನೀವು ಯಶಸ್ಸುಳ್ಳವರಾಗಿರಬೇಕೆಂಬುದಾಗಿ ದೇವರು ಬಯಸ್ತಾನೆ. Problems will be there, hardships will be there. ಸಮಸ್ಯೆಗಳು ಇರ್ತವೆ, ಕಠಿಣಗಳು ಇರ್ತವೆ. But be steadfast, be unmovable. ಆದ್ರೆ ಸ್ಥಿರಚಿತ್ತರಾಗಿರಿ, ದೃಢವಾಗಿರಿ. Abound in the work of the Lord. ಮತ್ತು ದೇವರ ಕೆಲಸದಲ್ಲಿ ಪ್ರಯಾಸ ಪಡಿರಿ. So through your work you are going to bring revival. ನಿಮ್ಮ ಕೆಲಸದ ಮೂಲಕ ನೀವು ಉಜ್ಜೀವನ ತರುವವರಾಗಿದ್ದೀರಿ. Amen. One more time, say after me. Thanks be to God who gives me victory through my Lord Jesus Christ. I will be steadfast, unmovable, always. I will abound in the work of the Lord. Through my work, I will bring revival. ದೇವರು ನನ್ನ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನನಗೆ ಜಯವನ್ನು ಕೊಟ್ಟಿದ್ದಾನೆ, ಆತನಿಗೆ ಸ್ತೋತ್ರ. ಆದದರಿಂದ ನಾನು ಸ್ಥಿರಚಿತ್ತನಾಗಿಯೂ ದೃಢವಾಗಿಯೂ ದೇವರ ಕೆಲಸದಲ್ಲಿ ಪ್ರಯಾಸ ಪಡುವೆನು. ನನ್ನ ಕೆಲಸದ ಮೂಲಕ ನಾನು ಉಜ್ಜೀವನವನ್ನು ತರುತ್ತೇನೆ. So tomorrow morning when you go to your school, college or hospital or business, you are doing the work of the Lord. You should be very happy. ಮತ್ತು ನಾಳೆ ಬೆಳಿಗ್ಗೆ ನೀವು ಕಾಲೇಜ್ಗೆ ಆಗಲಿ, ಶಾಲೆಗೆ ಆಗಲಿ, ನೀವು ವ್ಯಾಪಾರ ಸ್ಥಳಗಳಿಗೆ ಆಗಲಿ, ಕಚೇರಿಗೆ ಆಗಲಿ ಹೋಗುವಾಗ ನೀವು ಸಂತೋಷ ಪಡುವವರಾಗಿರಬೇಕು. ಯಾಕಂದರೆ ನೀವು ಅಲ್ಲಿ ಕರ್ತನ ಕೆಲಸವನ್ನು ಮಾಡುವವರಾಗಿದ್ದೀರಿ. God is given you that job and you are going for it. ಮತ್ತು ಆ ಕೆಲಸವು ದೇವರು ನಿಮಗೆ ಕೊಟ್ಟಿದ್ದಾನೆ, ಅದಕ್ಕಾಗಿ ನೀವು ಅಲ್ಲಿ ಹೋಗ್ತಾ ಇದ್ದೀರಿ. And we have to be steadfast and unmovable. ಮತ್ತು ನಾವು ಸ್ಥಿರಚಿತ್ತರಾಗಿರಬೇಕು, ನಾವು ಅಲುಗಾಡಿಸಲ್ಪಡಬಾರದು. God wants you to be successful. ಮತ್ತು ದೇವರು ಬಯಸ್ತಾನೆ ನೀವು ಯಶಸ್ಸುಳ್ಳವರಾಗಿರಬೇಕೆಂಬುದಾಗಿ. That is why he has given you victory through our Lord Jesus Christ. ಅದಕ್ಕಾಗಿಯೇ ಆತನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ. I told you, if you have to understand this verse, you should read from verse 1 to 56. ಮತ್ತು ಈ ವಚನವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದ್ರೆ ನಾನು ಮೊದಲೇ ಹೇಳಿದಂತೆ 1ನೇ ವಚನದಿಂದ 56 ವಚನಗಳು ನೀವು ಓದಬೇಕು. The whole chapter, if you read it, we can put
brief it in one word, righteousness. ಮತ್ತು ಆ ಪೂರ್ಣ ಅಧ್ಯಾಯವನ್ನು ನಾವು ಎಲ್ಲ ಸಂಕ್ಷಿಪ್ತವಾಗಿ ನೋಡುವುದಾದರೆ ಅದನ್ನು ಒಂದು ಮಾತಿನಲ್ಲಿ ಹೇಳುವುದಾದ್ರೆ ನೀತಿವಂತಿಕೆ ಬಗ್ಗೆ ಎಂಬುದಾಗಿ. He is talking about gospel. ಆತನು ಸುವಾರ್ತೆಯ ಬಗ್ಗೆ ಮಾತಾಡ್ತಾನೆ. Paul says Christ died for us. Christ was buried. Christ was risen. ಮತ್ತು ಪೌಲನು ಹೇಳ್ತಾನೆ ಕ್ರಿಸ್ತನು ನಿಮಗಾಗಿ ಸತ್ತನು, ಹೂಣಲ್ಪಟ್ಟನು ಮತ್ತು ಪುನರುತ್ಥಾನವಾದನು ಎಂಬುದಾಗಿ. We also will be risen. ಮತ್ತು ನಾವು ಸಹ ಪುನರುತ್ಥಾನವಾಗ್ತೇವೆ. Hallelujah. Hallelujah. If you read verse 47 and 48, 47-48ನೇ ವಚನ ಓದುವುದಾದ್ರೆ, he says, as is the earthy, such are also that are earthy, as is the heavenly, such are also that are heavenly. ಮೊದಲನೇ ಮನುಷ್ಯನು ಭೂಮಿಯೊಳಗಿಂದ ಉತ್ಪನ್ನನಾಗಿ ಮಣ್ಣಿಗೆ ಸಂಬಂಧಪಟ್ಟವನು, ಎರಡನೇ ಮನುಷ್ಯನು ಪರಲೋಕದಿಂದ ಬಂದವನು ಆಗಿದ್ದಾನೆ. Verse 48. ಮಣ್ಣಿನಿಂದ ಹುಟ್ಟಿದವನು ಎಂತವನೋ ಮಣ್ಣಿಗೆ ಸಂಬಂಧಪಟ್ಟವರು ಅಂತವರೇ, ಪರಲೋಕದಿಂದ ಬಂದಾತನು ಎಂತವನೋ ಪರಲೋಕಕ್ಕೆ ಸಂಬಂಧಪಟ್ಟವರು ಅಂತವರೇ. Now he is talking about two people. ಇಲ್ಲಿ ಇಬ್ಬರ ಬಗ್ಗೆ ಮಾತಾಡ್ತಾ ಇದ್ದಾನೆ. First man, second man. ಮೊದಲನೇ ಮನುಷ್ಯ, ಕೊನೆಯ ಮನುಷ್ಯ, ಎರಡನೇ ಮನುಷ್ಯ. Say first man, second man. ಮೊದಲನೇ ಮನುಷ್ಯ, ಎರಡನೇ ಮನುಷ್ಯ. Who is first man? ಮೊದಲನೇ ಮನುಷ್ಯ ಯಾರು? He came from earth. ಆತನು ಭೂಮಿಯಿಂದ ಬಂದವನು. It talks about Adam. ಅದು ಆದಮನ ಬಗ್ಗೆ ಮಾತಾಡ್ತದೆ. Whoever is earthly came from earthly. ಮತ್ತು ಯಾರೆಲ್ಲ ಭೂಲೋಕದವರಾಗಿದ್ದಾರೋ ಅವರು ಭೂಲೋಕದಿಂದ They'll be ಬಂದವರಾಗಿದ್ದಾರೆ. like that. ಅದರಂತೆ whoever is heavenly is of the heavenly. ಮತ್ತು ಯಾರು ಪರಲೋಕದಿಂದ ಬಂದವರಾಗಿದ್ದಾರೋ ಅವರು ಪರಲೋಕದವರಂತವರೇ ಆಗಿದ್ದಾರೆ. So what about you and me? Are we earthly or heavenly? ಮತ್ತು ನಿನ್ನ ಬಗ್ಗೆ ನನ್ನ ಬಗ್ಗೆ ಏನು, ನಾವು ಭೂಲೋಕದವರ ಅಥವಾ ಪರಲೋಕದವರಾಗಿದ್ದೇವಾ? Hello. Okay, verse 49. 49ನೇ ವಚನ. Repeat in Kannada after we know. ಕನ್ನಡದಲ್ಲಿ ನನ್ನಿಂದ ಹೇಳ್ರಿ. ನಾವು ಮಣ್ಣಿನಿಂದ ಹುಟ್ಟಿದವನ ಸಾರೂಪ್ಯವನ್ನು ಧರಿಸಿಕೊಂಡಿರುವ ಪ್ರಕಾರ ಪರಲೋಕದಿಂದ ಬಂದಾತನ ಸಾರೂಪ್ಯವನ್ನು ಧರಿಸಿಕೊಳ್ಳಬೇಕು. We have two roles. ನಮಗೆ ಎರಡು ಪಾತ್ರ ಇದೆ. Naturally we are born for our parents. ನಾವು ಸಾಮಾನ್ಯವಾಗಿ ತಂದೆ ತಾಯಿಗಳಿಂದ ಹುಟ್ಟಿದವರಾಗಿದ್ದೇವೆ. This body came from dust, it will go back to dust. ಈ ದೇಹವು ಮಣ್ಣಿನಿಂದ ಬಂದದ್ದಾಗಿದೆ, ಮಣ್ಣಿಗೆ ಹಿಂತಿರುಗಿ ಹೋಗ್ತದೆ. But we are born again through Christ. ಮತ್ತು ನಾವು ಹೊಸದಾಗಿ ಹುಟ್ಟಿದ್ದು ಯೇಸು ಕ್ರಿಸ್ತನ ಮೂಲಕ. Hallelujah. Hallelujah. We have both the image. ಮತ್ತು ನಮಗೆ ಎರಡು ಸಾರೂಪ್ಯಗಳಿದೆ. So when you are born again, ನೀವು ಹೊಸದಾಗಿ ಹುಟ್ಟಿದಾಗ you are a heavenly person. ನೀವು ಪರಲೋಕದವರಾಗಿದ್ದೀರಿ. Your spirit man is a heavenly person. ನಿಮ್ಮ ಆತ್ಮಿಕ ಮನುಷ್ಯನು ಪರಲೋಕದವನಾಗಿದ್ದಾನೆ. Your earthly man, this body came from earth. ನಿಮ್ಮ ದೇಹವು ಈ ಲೋಕದಿಂದ ಬಂದದ್ದಾಗಿದೆ. But now he is telling Jesus is going to come back. ಈಗ ಆತನು ಹೇಳ್ತಾ ಇದ್ದಾನೆ ಯೇಸು ತಿರುಗಿ ಮತ್ತೆ ಬರ್ತಾನೆ. That is, I will tell you one secret. ನಂತರ ಪೌಲನು ಹೇಳ್ತಾನೆ ನಿಮಗೊಂದು ರಹಸ್ಯವನ್ನು ಹೇಳ್ತೇನೆ. Hello. Do you want secret? ನಿಮಗೆ ರಹಸ್ಯವನ್ನು ಕೇಳಬೇಕಾ? Yes. ಏನ್ ಮಾಡಬೇಕು? ರಹಸ್ಯನ ಈ ತರ ಕಿವಿ ಕೊಡಬೇಕು ನೀವು. Okay, now listen carefully. ಈಗ ಕೇಳ್ರಿ. Can you read verse 51? 51ನೇ ವಚನ. 52. ಕೇಳಿರಿ, ಇದುವರೆಗೂ ಗುಪ್ತವಾಗಿದ್ದ ಸಂಗತಿಯನ್ನು ನಿಮಗೆ ತಿಳಿಸುತ್ತೇನೆ. ನಾವೆಲ್ಲರೂ ನಿದ್ರೆ ಹೋಗುವುದಿಲ್ಲ, ಆದರೆ ಕಡೆ ತುತ್ತೂರಿಯ ಧ್ವನಿಯಾಗುವಾಗ ನಾವೆಲ್ಲರೂ ಒಂದೇ ಕ್ಷಣದಲ್ಲಿ ಕಣ್ರೆಪ್ಪೆ ಬಡಿಯುಷ್ಟರೊಳಗಾಗಿ ಮಾರ್ಪಡುವೆವು. ತುತ್ತೂರಿಯು ಊದಲಾಗಿ ಸತ್ತವರು ನಿರ್ಲಯರಾಗಿ ಎಬ್ಬಿಸಲ್ಪಡುವರು, ನಾವು ಮಾರ್ಪಡುವೆವು. Hallelujah. Hallelujah. We all will not die. ನಾವೆಲ್ಲರೂ ಸಾಯುವುದಿಲ್ಲ. When Jesus comes, the twinkling of a light, we all will be changed, will be going to heaven. ಯಾವಾಗ ಯೇಸು ತಿರುಗಿ ಬರ್ತಾನೋ ನಾವು ಕಣ್ರೆಪ್ಪೆ ಬಡಿಯಷ್ಟರೊಳಗಾಗಿ ನಾವು ಮಾರ್ಪಾಡು ಹೊಂದಿ ನಾವೆಲ್ಲರೂ ಆತನೊಂದಿಗೆ ಎತ್ತಲ್ಪಡ್ತೇವೆ. Jesus is coming soon. ಯೇಸು ಬೇಗ ಬರ್ತಾನೆ. He told in Revelation 22nd chapter, look, I am going to come quickly. ಆತನು ಪ್ರಕಟಣೆ 22ನೇ ಅಧ್ಯಾಯದಲ್ಲಿ ಆತನು ಹೇಳ್ತಾನೆ, ಕೇಳಿರಿ ನಾನು ಬೇಗ ಬರ್ತೇನೆ. All the signs of
his second coming is over, almost over. ಯೇಸು ಕ್ರಿಸ್ತನ ಎರಡನೇ ಬರೋಣದ ಎಲ್ಲಾ ಸೂಚನೆಗಳು ಅವು ಎಲ್ಲ ಮುಗಿಯಲ್ಪಟ್ಟಿದೆ. He is little patient because people should accept him. He can take them to heaven. ಮತ್ತು ಆತನು ತಾಳ್ಮೆಯುಳ್ಳವನಾಗಿದ್ದಾನೆ, ಯಾಕಂದರೆ ಜನರು ತನ್ನನ್ನು ಸ್ವೀಕಾರ ಮಾಡಿ ಅವರನ್ನು ಸ್ವರ್ಗಕ್ಕೆ ತೆಗೆದುಕೊಂಡು ಹೋಗಬೇಕೆಂಬುದಾಗಿ. Jesus is coming soon. ಯೇಸು ಬೇಗನೆ ಬರ್ತಾ ಇದ್ದಾನೆ. When he comes, we all who are heavenly will be taken up. ಮತ್ತು ಯಾವಾಗ ಆತನು ತಿರುಗಿ ಬರ್ತಾನೋ, ನಾವು ಯಾರೆಲ್ಲ ಪರಲೋಕದವರಾಗಿದ್ದೇವೋ ಆತನು ಅವರನ್ನು ತೆಗೆದುಕೊಂಡು ಹೋಗ್ತಾನೆ. The trumpet will be blown. ತುತ್ತೂರಿ ಊದಲ್ಪಡುತ್ತದೆ. In the twinkling of a light, we all will be raptured. ಕಣ್ರೆಪ್ಪೆ ಬಡಿಯಷ್ಟರೊಳಗಾಗಿ ನಾವೆಲ್ಲರೂ ಎತ್ತಲ್ಪಡುತ್ತೇವೆ. Are you happy? ನೀವು ಸಂತೋಷವಾಗಿದ್ದೀರಾ? People ask me, why corona? Why? ಮತ್ತು ಜನರು ಕೇಳ್ತಾರೆ, ಯಾಕೆ ಕರೋನಾ ಬಂತು ಎಂಬುದಾಗಿ. That is one sign. ಅದು ಒಂದು ಸೂಚನೆಯಾಗಿದೆ. Jesus is coming soon. ಯೇಸು ಬೇಗ ಬರ್ತಾನೆ. Jesus is coming soon. ಪಕ್ಕದವರಿಗೆ ಯೇಸು ಬೇಗ ಬರ್ತಾ ಇದ್ದಾನೆ. Now people have a fear. ಈಗ ಜನರಿಗೆ ಭಯ ಇದೆ. When he comes today, whether I will go or not. ಯೇಸು ಇವತ್ತು ಬರುವುದಾದ್ರೆ ನಾನು ಹೋಗ್ತೇನಾ ಇಲ್ವಾ? You know, I always pray whenever somebody preaches Jesus is coming, means I'll tell God, not today, tomorrow. ಮತ್ತು ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಯಾರಾದ್ರೂ ನನ್ನ ವಾಕ್ಯ ನನಗೆ ಹೇಳುವುದಾದ್ರೆ, ಯೇಸು ಇವತ್ತು ಬರುವುದಾದ್ರೆ ನಾನು ಹೇಳ್ತಾ ಇದ್ದೆ, ದೇವರೇ ಇವತ್ತು ಬರಬೇಡ, ನಾಳೆ ಬಾ. ಯಾಕೆ? ತಯಾರಾಗಬೇಕಲ್ಲ. We have to get ready. ನಾವು ಸಿದ್ಧರಾಗಿರ್ಬೇಕು. But that is not the Bible is telling. ಆದರೆ ಬೈಬಲ್ ಹಾಗೆ ಹೇಳ್ತಾ ಇಲ್ಲ. The reason people are afraid of second coming is they have not understood the righteousness of God. ಮತ್ತು ಯಾವದಕ್ಕಾಗಿ ಜನರು ಎರಡನೇ ಬರೋಣಕ್ಕಾಗಿ ಭಯ ಪಡ್ತಾ ಇದ್ದಾರೆ ಅಂದ್ರೆ, ಈ ಜನಗಳು ಅವರು ದೇವರ ನೀತಿಯ ಬಗ್ಗೆ ಅರ್ಥ ಮಾಡಿಕೊಂಡಿಲ್ಲ. They don't have boldness to face God. ಮತ್ತು ದೇವರನ್ನು ಎದುರಿಸುವುದಕ್ಕಾಗಿ ಅವರಲ್ಲಿ ಧೈರ್ಯ ಇಲ್ಲ. They think they are not worthy to meet God. ಮತ್ತು ಅವರು ಅನ್ಕೊಳ್ತಾರೆ ದೇವರನ್ನು ಭೇಟಿಯಾಗುವುದಕ್ಕಾಗಿ ಅವರು ಯೋಗ್ಯರಲ್ಲ ಎಂಬುದಾಗಿ. Because they are filled with sin consciousness. ಯಾಕಂದ್ರೆ ಅವರು ಪಾಪದ ಒಂದು ಮನವರಿಕೆಯಿಂದ ತುಂಬಲ್ಪಟ್ಟವರಾಗಿದ್ದಾರೆ. I am a sinner, I am a sinner, I am a sinner, I am a sinner. ನಾನು ಪಾಪಿಯಾಗಿದ್ದೇನೆ. The only reason you are, a believer cannot have a success in his life is sin consciousness. ಮತ್ತು ಒಬ್ಬ ವಿಶ್ವಾಸಿ ತನ್ನ ಜೀವಿತದಲ್ಲಿ ಯಶಸ್ಸನ್ನು ಕಾಣದೇ ಇರುವುದಕ್ಕಾಗಿ ಒಂದೇ ಒಂದು ಕಾರಣ ಏನೆಂದರೆ ಪಾಪದ ಮನಸ್ಸಾಕ್ಷಿ ಉಳ್ಳವರು. The reason believer has a sin consciousness is he didn't understand what Christ has done on the cross. ಒಬ್ಬ ವಿಶ್ವಾಸಿ ಯಾಕೆ ತಾನು ಪಾಪಿ ಎಂಬುದಾಗಿ ಅವನಲ್ಲಿ ಸದಾ ಯೋಚನೆ ಬರ್ತದೆ ಅಂದ್ರೆ ಆತನಿಗೆ ದೇವರ ನೀತಿವಂತಿಕೆ ಬಗ್ಗೆ ಅರ್ಥ ಮಾಡಿಕೊಂಡಿಲ್ಲ. That song sheet you should all buy heart, that song you should sing every day. ಮತ್ತು ಆ ಸಾಂಗ್ ಶೀಟ್ ನಲ್ಲಿ ಇರುವಂತಹ ಹಾಡನ್ನು ಪ್ರತಿದಿನವೂ ಅದನ್ನು ಆಡಿರಿ. You sing. ಅದನ್ನು ಆಡಿರಿ. That sin consciousness will go. ಆ ಪಾಪದ ಒಂದು ಯೋಚನೆ ಹೋಗ್ಬೇಕು. Amen. What is written? ಅಲ್ಲಿ ಏನ್ ಬರೆಯಲ್ಪಟ್ಟಿದೆ? ಪಾಪವಾದೆ ನೀನು he becomes sin for what? ಆತನು ಯಾಕೆ ಪಾಪವಾದ? At least ಓದಿ, at least read, and I'm telling you, copy and answer. ಅದು ಓದಿ ಆದ್ರೂ ಹೇಳ್ರಿ. ಪಾಪವಾದ ನೀನು ನನ್ನನ್ನು ಈಗ ನೀತಿ ಆಗಿದ್ರ ಇಲ್ಲ? Okay, now listen. ಕೇಳ್ರಿ. That's why listen to me. ಕೇಳ್ರಿ. We are earthly, no doubt. ನಾವೆಲ್ಲರೂ ಭೂಲೋಕದವರಾಗಿದ್ದೇವೆ, ಸಂಶಯನೇ ಇಲ್ಲ. We came through Adam. ನಾವು ಆದಾಮನಿಂದ ಬಂದವರಾಗಿದ್ದೇವೆ. Now after born again, ಹೊಸದಾಗಿ ಹುಟ್ಟಿದ ಮೇಲೆ our spirit man is heavenly. ನಮ್ಮ ಆತ್ಮ ಮನುಷ್ಯ ಆತನು ಪರಲೋಕದವನಾಗಿದ್ದಾನೆ. God put our spirit man in Christ. ಮತ್ತು ದೇವರು ನಮ್ಮ ಆತ್ಮವನ್ನು ಯೇಸು ಕ್ರಿಸ್ತನಲ್ಲಿ ಹಾಕಿದ್ದಾನೆ. 1 Corinthians 1st chapter, 1 ಕೊರಿಂಥ 1ನೇ ಅಧ್ಯಾಯ verse 30. 30ನೇ ವಚನ. But of him are you in Christ Jesus, who of God is made unto us wisdom and righteousness
and sanctification and redemption. ಕ್ರಿಸ್ತ ಯೇಸುವಿನಲ್ಲಿರುವುದು ಆತನಿಂದಲೇ. ಕ್ರಿಸ್ತ ಯೇಸು ನಮಗೆ ದೇವರ ಕಡೆಯಿಂದ ಜ್ಞಾನವು, ನೀತಿ, ಶುದ್ಧೀಕರಣ, ವಿಮೋಚನೆಗಳಿಗೆ ಕಾರಣನು ಆದನು. But of him are you in Christ Jesus. ಆದರೆ ನೀವು ಕ್ರಿಸ್ತ ಯೇಸುವಿನಲ್ಲಿರುವುದು ಆತನಿಂದಲೇ. Shall we tell in Kannada, all of you? ಎಲ್ಲರೂ ಕನ್ನಡದಲ್ಲಿ ಹೇಳ್ರಿ. ಆದರೆ ನಾನು ಕ್ರಿಸ್ತ ಯೇಸುವಿನಲ್ಲಿರುವುದು ಆತನಿಂದಲೇ. ಆತನಿಂದಲೇ means God the Father, okay? ಆತನಿಂದಲೇ ಎಂಬುದಾಗಿ ಹೇಳುವಾಗ ತಂದೆಯಾದ ದೇವರ ಬಗ್ಗೆ ಮಾತಾಡ್ತಾರೆ. When you accept Jesus Christ as your savior, Father has put you in Christ. ಯಾವಾಗ ನೀವು ಯೇಸು ಕ್ರಿಸ್ತನನ್ನು ನಿಮ್ಮ ರಕ್ಷಕನಾಗಿ ಅಂಗೀಕಾರ ಮಾಡಿದ್ದೀರೋ, ತಂದೆಯಾದ ದೇವರು ನಿಮ್ಮನ್ನು ಯೇಸು ಕ್ರಿಸ್ತನಲ್ಲಿ ಹಾಕಿದ್ದಾನೆ. Hallelujah. Hallelujah. Say, my Father has put me in Christ Jesus. ನನ್ನ ತಂದೆಯು ನನ್ನನ್ನು ಯೇಸು ಕ್ರಿಸ್ತನಲ್ಲಿ ಹಾಕಿದ್ದಾನೆ. And made Christ as our righteousness. ಮತ್ತು ನಮ್ಮ ನೀತಿಯನ್ನು ನಮ್ಮ ಕ್ರಿಸ್ತನನ್ನು ನಮ್ಮ ನೀತಿಯಾಗಿ ಮಾಡಿದ್ದಾನೆ. Hallelujah. Hallelujah. I keep giving this illustration. ನಾನು ಯಾವಾಗಲೂ ಈ ಉದಾಹರಣೆಯನ್ನು ಕೊಡ್ತೇನೆ. There is a water inside. ಇದರ ಈ ಬಾಟ್ಲ್ ಒಳಗಡೆ ನೀರಿದೆ. Can you see the water? ನಿಮಗೆ ನೀರು ಕಾಣ್ತಾ ಇದೆಯಾ? Can you see the water? ನಿಮಗೆ ನೀರು ಕಾಣ್ತಾ ಇದೆಯಾ? ಇಲ್ಲ, ಅಲ್ಲಿ ಲಾಸ್ಟ್ ನಿಮ್ಗೆ ಕಾಣಿಸ್ತಾ? ಇಂದಿನವ್ರಿಗೆ ಕಾಣ್ತಾ ಇದೆಯಾ? What do you see? ನಿಮಗೇನ್ ಕಾಣ್ತಾ ಇದೆ? When God the Father sees you, he sees you in Christ. ತಂದೆಯಾದ ದೇವರು ನಿಮ್ಮನ್ನು ನೋಡುವಾಗ ನಿಮ್ಮನ್ನು ಯೇಸು ಕ್ರಿಸ್ತನಲ್ಲಿ ನೋಡ್ತಾನೆ. He doesn't have the accounts of your sins. ನಿಮ್ಮ ಪಾಪದ ಲೆಕ್ಕಾಚಾರ ಆತನಲ್ಲಿ ಇಲ್ಲ. All your sins is washed by the blood of Jesus. ನಿಮ್ಮ ಎಲ್ಲ ಪಾಪಗಳು ಯೇಸು ಕ್ರಿಸ್ತನ ರಕ್ತದ ಮೂಲಕ ತೊಳೆಯಲ್ಪಟ್ಟಿದೆ. Today when God the Father sees you, he sees you in Christ. ಇವಾಗ ತಂದೆಯಾದ ದೇವರು ನಿಮ್ಮನ್ನು ನೋಡುವಾಗ ಯೇಸು ಕ್ರಿಸ್ತನಲ್ಲಿ ನೋಡ್ತಾನೆ. He made Christ as your righteousness. ನಿಮ್ಮ ನೀತಿ ಕ್ರಿಸ್ತನಾಗಿ ಮಾಡಿದ್ದಾನೆ. You know, this word righteousness is a religious term. ಈ ನೀತಿವಂತಿಕೆ ಅನ್ನುವ ಒಂದು ಪದ ಇದು ಧಾರ್ಮಿಕವಾದ ಪದವಾಗಿದೆ. First I heard, it didn't get inside. ಮೊದಲು ಈ ಒಂದು ಪದವನ್ನು ಕೇಳಿದಾಗ ನನಗೆ ಅರ್ಥನೇ ಆಗ್ಲಿಲ್ಲ. But if you see English dictionary, correct meaning is given. ಆದ್ರೆ ಇಂಗ್ಲಿಷ್ ಡಿಕ್ಷನರಿಯಲ್ಲಿ ಓದುವಾಗ ಸರಿಯಾದ ಅರ್ಥ ಕೊಟ್ಟಿದೆ. Righteousness means right standing with God. ನೀತಿವಂತಿಕೆ ಅಂದರೆ ದೇವರೊಂದಿಗೆ ಸಮಾನವಾಗಿ ಸರಿಸಮಾನವಾಗಿ ನಿಂತುಕೊಳ್ಳುವುದು. Righteousness is the ability to stand before God without fear, without guilt, without condemnation, without any inferiority complex. ನೀತಿವಂತಿಕೆ ಅಂದರೆ ದೇವರ ಮುಂದೆ ಭಯವಿಲ್ಲದೆ, ತಪ್ಪಿನ ಮನೋಭಾವನೆ ಇಲ್ಲದೆ, ಖಂಡನೆ ಇಲ್ಲದೆ, ಕೀಳು ಭಾವನೆ ಇಲ್ಲದೆ ನಿಂತುಕೊಳ್ಳುವ ಸಾಮರ್ಥ್ಯವಾಗಿದೆ. Say in Kannada, all of you. ಎಲ್ಲೋ ಕನ್ನಡದಲ್ಲಿ ಹೇಳ್ರಿ. ನೀತಿವಂತಿಕೆ ಎಂದರೆ ದೇವರ ಮುಂದೆ ಭಯವಿಲ್ಲದೆ, ತಪ್ಪಿನ ಮನೋಭಾವನೆ ಇಲ್ಲದೆ, ಖಂಡನೆ ಇಲ್ಲದೆ, ಕೀಳು ಭಾವನೆ ಇಲ್ಲದೆ, ಧೈರ್ಯದಿಂದ ನಿಂತುಕೊಳ್ಳುವ ಸಾಮರ್ಥ್ಯವಾಗಿದೆ. He has given you the ability. ಆತನು ಸಾಮರ್ಥ್ಯವನ್ನು ಕೊಟ್ಟಿದ್ದಾನೆ. You no need for you to become righteous. You are righteousness of God. ನೀವು ನೀತಿವಂತರಾಗುವುದು ಬೇಕಾಗಿಲ್ಲ, ನೀವು ದೇವರ ನೀತಿವಂತರಾಗಿದ್ದೀರಿ. You can stand before God without any fear. ನೀವು ದೇವರ ಮುಂದೆ ಯಾವುದೇ ಭಯವಿಲ್ಲದೆ ಧೈರ್ಯದಿಂದ ನಿಂತುಕೊಳ್ಳಬಹುದು. Because God sees you, he sees you in Christ Jesus. ಯಾಕಂದ್ರೆ ದೇವರು ನಿಮ್ಮನ್ನು ನೋಡುವಾಗ ನಿಮ್ಮನ್ನು ಕ್ರಿಸ್ತ ಯೇಸುವಿನಲ್ಲಿ ನೋಡ್ತಾನೆ. Now come with me to Jude verse 24. ಯೂದನು ಮೊದಲನೇ ಅಧ್ಯಾಯ 24ನೇ ವಚನ. Now here is a place we have stopped it. Jude comes before Revelation. ಯೂದನ ಪತ್ರಿಕೆ ಪ್ರಕಟಣೆಗಿಂತ ಮುಂಚೆ ಬರ್ತದೆ. Now unto him that is able to keep you from falling and to present you faultless before the presence of his glory with exceeding joy. 24ನೇ ವಚನ. ಎಡವಿ ಬೀಳದಂತೆ ನಿಮ್ಮನ್ನು ಕಾಪಾಡುವುದಕ್ಕೂ
ತನ್ನ ಪ್ರಭಾವದ ಸಮಕ್ಷಮದಲ್ಲಿ ನಿಮ್ಮನ್ನು ನಿರ್ದೋಷಿಗಳನ್ನಾಗಿ ಹರ್ಷದೊಡನೆ ನಿಲ್ಲಿಸುವುದಕ್ಕೂ ಶಕ್ತನಾಗಿರುವ ನಮ್ಮ ರಕ್ಷಕನಾದ ಒಬ್ಬನೇ ದೇವರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಪ್ರಭಾವ, ಮಹತ್ವ, ಅಧಿಪತ್ಯ, ಅಧಿಕಾರ ಎಲ್ಲ ಕಾಲಕ್ಕಿಂತಲೂ ಮೊದಲು ಇದ್ದ ಹಾಗೆ ಯಾವಾಗಲೂ ಇರಲಿ. Now listen. Here the Bible says, now he is able to protect you from falling. ಅಲ್ಲಿ ಬೈಬಲ್ ಹೇಳ್ತದೆ, ಈಗ ಎಡವಿ ಬೀಳದಂತೆ ನಿಮ್ಮನ್ನು ಕಾಪಾಡುವನು. Just tell that he is gone. Tell him to. Okay, well, it's gone. Now one more time, tell after him. My Father has put me in Christ Jesus. ನನ್ನ ತಂದೆಯು ನನ್ನನ್ನು ಯೇಸು ಕ್ರಿಸ್ತನಲ್ಲಿ ಹಾಕಿದ್ದಾನೆ. Now where are you? ಈಗ ನೀವೆಲ್ಲಿದ್ದೀರಿ? And Bible says he protects you from falling. ಮತ್ತು ಬೈಬಲ್ ಹೇಳ್ತದೆ, ನೀವು ಎಡವಿ ಬೀಳದಂತೆ ನಿಮ್ಮನ್ನು ಕಾಪಾಡುವನು. Now Christ Jesus protects you from falling. ಈಗ ಯೇಸು ಕ್ರಿಸ್ತನು ನೀವು ಎಡವಿ ಬೀಳದಂತೆ ನಿಮ್ಮನ್ನು ಕಾಪಾಡುವನು. Hallelujah. Hallelujah. Are you with me? ನನ್ನೊಟ್ಟಿಗಿದ್ದೀರಾ? Say in Kannada, all of you say in Kannada. ಎಲ್ಲೋ ಕನ್ನಡದಲ್ಲಿ ಹೇಳ್ರಿ. ನಾನು ಎಡವಿ ಬೀಳದಂತೆ ಈಗ ಯೇಸು ಕ್ರಿಸ್ತನು ಕಾಪಾಡುವನು. That ega is very important. ಆ ಈಗ ಅನ್ನುವ ಪದ ಬಹಳ ಪ್ರಾಮುಖ್ಯವಾಗಿದೆ. Now means when? ಈಗ ಅಂದ್ರೆ ಯಾವಾಗ? Tomorrow. ನಾಳೆನಾ? Say happily, joyfully say, now my Jesus protects me from falling. ಈಗ ನನ್ನ ಯೇಸು ನಾನು ಎಡವಿ ಬೀಳದಂತೆ ಕಾಪಾಡುವನು. Now sin is not a big problem. ಈಗ ಪಾಪ ದೊಡ್ಡ ಸಮಸ್ಯೆ ಅಲ್ಲ. Christ protects you from falling. ಕ್ರಿಸ್ತನು ನೀವು ಎಡವಿ ಬೀಳದಂತೆ ನಿಮ್ಮನ್ನು ಕಾಪಾಡುವನು. Hallelujah. Hallelujah. How many of you believe he can do it? ಎಷ್ಟು ಜನ ನೀವು ನಂಬ್ತೀರಿ ಆತನು ಮಾಡಬಹುದೆಂಬುದಾಗಿ? When you are in Christ, you are safe. ಮತ್ತು ನೀವು ಯಾವಾಗ ಯೇಸು ಕ್ರಿಸ್ತನಲ್ಲಿ ಇರ್ತೀರೋ ನೀವು ಸುರಕ್ಷಿತರಾಗಿರ್ತೀರಿ. And the second part of the scripture says, ಆ ವಾಕ್ಯದ ಎರಡನೇ ಭಾಗ ಹೇಳ್ತದೆ, he presents all of us without any fault the presence of his glory. ಆ ಯೇಸು ಕ್ರಿಸ್ತನು ನಮ್ಮನ್ನು ದೇವರ ಮಹಿಮೆಯ ಮುಂದೆ ನಿರ್ದೋಷಿಗಳಾಗಿ ನಮ್ಮನ್ನು ತೋರಿಸ್ತಾನೆ. Means you are faultless. ಅದರ ಅರ್ಥ ನೀವು ದೋಷವಿಲ್ಲದವರಾಗಿದ್ದೀರಿ. Hallelujah. Hallelujah. There is no fault in you. ನಿಮ್ಮ ಒಳಗಡೆ ಯಾವುದೇ ದೋಷಗಳಿಲ್ಲ. Tell your neighbor, no fault in you. ಪಕ್ಕದವರಿಗೆ ನಿನ್ನಲ್ಲಿ ಯಾವುದೇ ದೋಷಗಳಿಲ್ಲ. Today, now he is able to present you before the presence of his glory. ಮತ್ತು ಈಗಲೂ ಈ ದಿನ ಕೂಡ ಆತನು ದೇವರ ಮಹಿಮೆಯ ಮುಂದೆ ನಿಮ್ಮನ್ನು ನಿರ್ದೋಷಿಗಳಾಗಿ ತೋರಿಸ್ತಾನೆ. Amen. How many of you believe? ಎಷ್ಟು ನೀವು ನಂಬ್ತೀರಿ? Today you can stand before him without any problem. ನೀವು ಇವತ್ತು ಆತನ ಮುಂದೆ ಯಾವುದೇ ಒಂದು ದೋಷವಿಲ್ಲದೆ ನೀವು ನಿಂತುಕೊಳ್ಳಬಹುದು. When God sees you, he sees you in Christ Jesus. You are faultless. ಮತ್ತು ದೇವರು ನಿಮ್ಮನ್ನು ನೋಡುವಾಗ ಯೇಸು ಕ್ರಿಸ್ತನಲ್ಲಿ ನಿಮ್ಮನ್ನು ನೋಡ್ತಾನೆ, ನೀವು ದೋಷಿಗಳಲ್ಲ, ದೋಷವಿಲ್ಲದವರು ಎಂಬುದಾಗಿ. Because people don't understand the scripture, they are tell we have to cleanse people for second coming. ಮತ್ತು ಈ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳದೆ ಇರುವ ಕಾರಣ ಅನೇಕರು ಅವರು ತಿಳ್ಕೊಳ್ತಾರೆ, ಯೇಸು ಕ್ರಿಸ್ತನ ಎರಡನೇ ಬರೋಣಕ್ಕಾಗಿ ನಾವು ಜನರನ್ನು ಶುದ್ಧಿ ಮಾಡಬೇಕು. They keep lot of meetings to prepare you. ಯಾಕೆ ಯೇಸು ಬರ್ತಾ ಇದ್ದಾನೆ, ತಯಾರಾಗ ಏನು. Now God is able to present you before his presence. ಮತ್ತು ಅವರು ಹೇಳ್ತಾರೆ, ನಾವು ಈಗ ನಿಮ್ಮನ್ನು ಸಿದ್ಧ ಮಾಡ್ತೇವೆ ಯೇಸು ಕ್ರಿಸ್ತನ ಎರಡನೇ ಬರೋಣಕ್ಕಾಗಿ. ಆದ್ರೆ ಇಲ್ಲಿ ವಾಕ್ಯ ಹೇಳ್ತದೆ, ಈಗಲೇ ದೇವರು ನಿಮ್ಮನ್ನು ತನ್ನ ಮಹಿಮೆಯ ಮುಂದೆ ನಿಂತುಕೊಳ್ಳುವುದಕ್ಕಾಗಿ ನಿರ್ದೋಷಿಗಳಾಗಿ ಮಾಡಿದ್ದಾನೆ. Okay, my question, are you faultless today? ಈಗ ನನ್ನ ಪ್ರಶ್ನೆ ನಿಮಗೇನೆಂದ್ರೆ, ನೀವು ನಿರ್ದೋಷಿಗಳಾಗಿದ್ದೀರಾ? ಇವತ್ತು ನಿರ್ದೋಷಿಗಳಾಗಿದ್ದೀರಾ? Are you faultless now? ಈಗ ನೀವು ನಿರ್ದೋಷಿಗಳಾಗಿದ್ದೀರಾ? So if Jesus comes, what? ಈಗ ಯೇಸು ಬರುವುದಾದ್ರೆ ಏನಾಗ್ತದೆ? Twinkling of light you will go up. ಕಣ್ರೆಪ್ಪೆ ಬಡಿಯಷ್ಟರೊಳಗಾಗಿ ನಾವು ಎತ್ತಲ್ಪಡ್ತೇವೆ. Hallelujah. 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 No need to, one auntie called me, night don't sleep.
No, I said, what happened? ಒಂದು ಆಂಟಿ ನನಗೆ ಕಾಲ್ ಮಾಡಿದ್ರು, ರಾತ್ರಿ ಮಲಗಬೇಡ. No, ನಾನು it ಕೇಳಿದೆ is- ಏನಾಯ್ತು? night time only Jesus will come. ಯೇಸು ರಾತ್ರಿನೇ ಬರ್ತಾನೆ. When he go, no, you don't sleep. ನಾವು ಬರುವಾಗ ನಾವು ಹೋಗ್ಬೇಕು, ಅದಕ್ಕಾಗಿ ಮಲಗಬೇಡ. He can come in the night, he can come in the morning, anytime he can come. I am ready. ಮತ್ತು ಆತನು ರಾತ್ರಿ ಬರಲಿ, ಬೆಳಿಗ್ಗೆ ಬರಲಿ, ಸಾಯಂಕಾಲ ಬರಲಿ, ನಾನು ಸಿದ್ಧವಾಗಿದ್ದೇನೆ. You are ready. ನೀವು You are ready. ಮತ್ತು ನೀವು There ಸಿದ್ಧರಾಗಿದ್ದೀರಿ. is no fault in you. ನಿಮ್ಮ ಒಳಗಡೆ ಯಾವುದೇ ದೋಷಗಳಿಲ್ಲ. Sin and death has no power over your life. ನಿಮ್ಮ ಜೀವಿತದ ಮೇಲೆ ಪಾಪಕ್ಕೂ ಮತ್ತು ಮರಣಕ್ಕೂ ಯಾವ ಅಧಿಕಾರ ಇಲ್ಲ. You are in Christ Jesus. ನೀವು ಯೇಸು ಕ್ರಿಸ್ತನಲ್ಲಿದ್ದೀರಿ. How many of you understand what I'm saying? ಎಚ್ಚರಿಕೆ ನಾನು ಹೇಳಿದ ಅರ್ಥವಾಯಿತು? ಇಲ್ಲ ಬ್ರದರ್, ನಾವು ಸ್ವಲ್ಪ ಕಂಪ್ಲೀಟ್ ಆಗಬೇಕು. ಫುಲ್ಲಿ ಯು ಶುಡ್ ಗೆಟ್ ಸೇವ್ಡ್. ಮತ್ತು ಕೆಲವರು ಹೇಳ್ತಾರೆ ನಾವು ಪರಿಪೂರ್ಣವಾಗಿ ರಕ್ಷಣೆ ಹೊಂದಬೇಕು, ಸಂಪೂರ್ಣವಾಗಿ ಇನ್ನೂ ರಕ್ಷಣೆ ಹೊಂದಬೇಕು. They are all born again, but they are saved sinner. ಮತ್ತು ನಾವೆಲ್ಲರೂ ರಕ್ಷಣೆ ಹೊಂದಿದ್ದೇವೆ, ನಾವು ಪಾಪದಿಂದ ಬಿಡುಗಡೆ ಹೊಂದಿದ್ದೇವೆ. ಇಲ್ಲ, ರಕ್ಷಣೆ ಹೊಂದಿದ ಪಾಪಿ. They are saved sinners. ಓಕೆ, ನಾವು ರಕ್ಷಣೆ ಹೊಂದಿದ ಪಾಪಿಗಳಾಗಿದ್ದೇವೆ. No, there is no saved sinner. ಇಲ್ಲ, ರಕ್ಷಣೆ ಹೊಂದಿದ ಪಾಪಿಗಳೆಂಬುದಾಗಿ ಇಲ್ಲ. Okay, let me show one more scripture. ಇನ್ನೊಂದು ವಾಕ್ಯವನ್ನು ತೋರಿಸ್ತೇನೆ. Colossians 2nd chapter, ಕೊಲೋಸೆ 2ನೇ ಅಧ್ಯಾಯ verse 8. 8ನೇ ವಚನ. ಕೊಲೋಸೆ 2:8. Colossians 2nd chapter, verse 8. Beware lest any man spoil you through philosophy and vain deceit after the tradition of man, after the rudiments of the world, not after the Christ. ಕ್ರಿಸ್ತನನ್ನು ಅನುಸರಿಸದೆ ಮನುಷ್ಯರ ಸಂಪ್ರದಾಯಗಳನ್ನು, ಪ್ರಾಪಂಚಿಕ ಬಾಲಬೋಧೆಯನ್ನು ಅನುಸರಿಸುವವರು ನಿಮ್ಮಲ್ಲಿ ಬಂದು ಮೋಸವಾದ ನಿರರ್ಥಕ ತತ್ವಜ್ಞಾನ ಬೋಧನೆಯನ್ನು ನಿಮ್ಮ ಮನಸ್ಸನ್ನು ಕೆಡಿಸಿ ನಿಮ್ಮನ್ನು ವಶ ಮಾಡಿಕೊಂಡಾರು. ಎಚ್ಚರಿಕೆಯಾಗಿರಿ, ಕ್ರಿಸ್ತನಲ್ಲಿಯೇ ದೇವರ ಸಂಪೂರ್ಣತೆಯು. ಎಚ್ಚರ ಯಾಕೆ? Beware. ಎಚ್ಚರವಾಗಿರಿ. ಕನ್ನಡ ಎಲ್ಲೋ ಕನ್ನಡದಲ್ಲಿ ಎಚ್ಚರಿಕೆಯಾಗಿರಿ. ಜೋರಾಗಿ ಎಚ್ಚರಿಕೆಯಾಗಿರಿ. You go anywhere, they'll put a board. Beware. You'll see it. What is written after beware? ಮತ್ತು ನೀವು ಎಲ್ಲಾದ್ರೂ ಹೋದಾಗ ಒಂದು ಬೋರ್ಡ್ ಇರ್ತದೆ, ಎಚ್ಚರವಾಗಿರಿ. ಅದಾದ್ಮೇಲೆ ಏನಿರ್ತದೆ? Beware of dogs. ನಾಯಿಗಳಿವೆ. If you see the board before entering a house, how you will be? ಈಗ ಆ ಬೋರ್ಡ್ ನೋಡಿದಾಗ ಆ ಮನೆ ಪ್ರವೇಶ ಮಾಡುವುದಕ್ಕಿಂತ ಮುಂಚೆ ನೀವು ಹೆಂಗಿರ್ತೀರಿ? Beware of dogs. ನಾಯಿಗಳಿದೆ, ಎಚ್ಚರಿಕೆ. The moment you read it, what happens to you? ಅದು ನೋಡಿದಾಗ ನಿಮ್ಗೆ ಏನಾಗ್ತದೆ? Casually do you go inside? ನೀವು ಸುಮ್ಮನೆ ಹಾಗೆ ಹೋಗ್ತೀರಾ? You are very careful. ನೀವು ಬಹಳ ಎಚ್ಚರವಾಗಿರ್ತೀರಿ. So Paul says, be careful like that. ಪೌಲನು ಹೇಳ್ತಾನೆ, ಅದರಂತೆ ನೀವು ಎಚ್ಚರವಾಗಿರಿ. People will come preach their own philosophy. ಜನರು ಬಂದು ತಮ್ಮದೇ ಆದ ತತ್ವಗಳನ್ನು ಸಾರ್ತಾರೆ. They preach their own stories. ಅವರು ತಮ್ಮ ಕಥೆಗಳನ್ನೇ ಹೇಳ್ತಾರೆ. That is not of Christ. ಅದು ಕ್ರಿಸ್ತನದಲ್ಲ. What is of Christ? ಕ್ರಿಸ್ತನದಂದ್ರೆ ಏನು? The next verse is of Christ. ಅಲ್ಲಿ ಮುಂದಿನ ವಚನ ಹೇಳ್ತದೆ ಕ್ರಿಸ್ತನದಂದ್ರೆ ಏನು ಎಂಬುದಾಗಿ. Verse 9 and 10. 9-10ನೇ ವಚನ. For in him dwelleth all the fullness of the Godhead bodily, and you are complete in him, which is the head of all principality and power. ಕ್ರಿಸ್ತನಲ್ಲಿಯೇ ದೇವರ ಸರ್ವ ಸಂಪೂರ್ಣತೆಯು ಅವತರಿಸಿ ವಾಸ ಮಾಡುತ್ತದೆ ಮತ್ತು ನೀವು ಆತನಲ್ಲಿ ಇದ್ದುಕೊಂಡೇ ಪರಿಪೂರ್ಣತೆಯನ್ನು ಹೊಂದಿದವರಾಗಿದ್ದೀರಿ. You are complete in him. ನೀವು ಆತನಲ್ಲಿ ಇದ್ದುಕೊಂಡೇ ಪರಿಪೂರ್ಣರಾಗಿದ್ದೀರಿ. Say all of you say in Kannada. ಎಲ್ಲೋ ಕನ್ನಡದಲ್ಲಿ, ನಾನು ಆತನಲ್ಲಿ ಇದ್ದುಕೊಂಡು ಪರಿಪೂರ್ಣವಾಗಿದ್ದೇನೆ. One more time, happily, joyfully lift up your hand and ಇನ್ನೊಂದು ಸಾರಿ loud voice, okay? ಸಂತೋಷವಾಗಿ ಗಟ್ಟಿಯಾದ ಧ್ವನಿಯಿಂದ ಕೈಗಳನ್ನು ಮೇಲೆತ್ತಿ ಹೇಳ್ರಿ, ನಾನು ಆತನಲ್ಲಿ ಇದ್ದುಕೊಂಡು ಪರಿಪೂರ್ಣವಾಗಿದ್ದೇನೆ. Are you hearing correctly? ನೀವು ಸರಿಯಾಗಿ ಕೇಳ್ತಾ ಇದ್ದೀರಾ? Are you really complete in him? ನೀವು ನಿಜವಾಗ್ಲೂ ಪರಿಪೂರ್ಣರಾಗಿದ್ದೀರಾ? Some songs makes you to become complete. ಕೆಲವು ಹಾಡುಗಳು ಹೀಗಿರ್ತವೆ, ನಿಮ್ಮನ್ನು ಇನ್ನೂ ಪರಿಪೂರ್ಣವಾಗುವುದಕ್ಕೆ ಮಾಡ್ತದೆ, ಪ್ರಯತ್ನ ಮಾಡ್ತವೆ. Don't sing those songs, okay? ಅಂತ ಹಾಡುಗಳನ್ನ ಆಡಬೇಡ್ರಿ. If you believe, you will feel you are incomplete. ಮತ್ತು ನೀವು ಆ ರೀತಿ ಆಡುವುದಾದ್ರೆ ನೀವು ಇನ್ನೂ ಪರಿಪೂರ್ಣರಲ್ಲ ಎಂಬುದಾಗಿ ನಂಬ್ತೀರಿ. Say loudly, I am complete in Christ Jesus.
ನಾನು ಯೇಸು ಕ್ರಿಸ್ತನಲ್ಲಿ ಪರಿಪೂರ್ಣವಾಗಿದ್ದೇನೆ. Now, ಈಗ my question. ನನ್ನ ಪ್ರಶ್ನೆ, If Jesus comes today, ಯೇಸು ಇವತ್ತು ಬರುವುದಾದ್ರೆ are you complete? ನೀವು ಪರಿಪೂರ್ಣರಾಗಿದ್ದೀರಾ? Will you go to heaven? ನೀವು ಸ್ವರ್ಗಕ್ಕೆ ಹೋಗ್ತೀರಾ? ಇದು ಯಾಕೆ ಇಷ್ಟು ಕಷ್ಟ ಆಗ್ತದೆ? Say happily yes. ಸಂತೋಷವಾಗಿ ಹೌದು ಎಂಬುದಾಗಿ Because now you are faultless. Now you are complete in Christ. ಈಗ ನೀವು ನಿರ್ದೋಷಿಗಳಾಗಿದ್ದೀರಿ. ಈಗ ಯೇಸು ಕ್ರಿಸ್ತನಲ್ಲಿ ನೀವು ಪರಿಪೂರ್ಣವುಳ್ಳವರಾಗಿದ್ದೀರಿ. Amen. Say now I am faultless. Now I am complete in Christ. ಈಗ ನಾನು ನಿರ್ದೋಷಿಯಾಗಿದ್ದೇನೆ. ಈಗ ನಾನು ಯೇಸು ಕ್ರಿಸ್ತನಲ್ಲಿ ಪರಿಪೂರ್ಣವಾಗಿದ್ದೇನೆ. I don't have any fear about sin and death. ಪಾಪ ಮರಣದ ಬಗ್ಗೆ ಯಾವುದೇ ಭಯ ನನಗಿಲ್ಲ. Because redemption has made me complete in Christ. ಯಾಕಂದ್ರೆ ವಿಮೋಚನೆ ನನಗೆ ಯೇಸು ಕ್ರಿಸ್ತನಲ್ಲಿ ಪರಿಪೂರ್ಣವಾಗಿ ಮಾಡಿದೆ. Now come with me to Acts 17th chapter, ಅಪೊಸ್ತಲ ಕೃತ್ಯಗಳು 17ನೇ ಅಧ್ಯಾಯ verse 28. 22ನೇ ವಚನ. Acts 17:28. ಅಪೊಸ್ತಲ ಕೃತ್ಯಗಳು 17ನೇ ಅಧ್ಯಾಯ 28ನೇ ವಚನ. For in him we live and move and have our being, as certain also of your own poets have said, we are also his offspring. ಆತನಲ್ಲಿಯೇ ನಾವು ಜೀವಿಸುತ್ತೇವೆ, ಚಲಿಸುತ್ತೇವೆ, ಇರುತ್ತೇವೆ. ನಿಮ್ಮ ಕಿವಿಗಳಲ್ಲಿಯೂ ಕೆಲವರು ನಾವು ಆತನ ಸಂತಾನದವರೇ ಎಂಬುದಾಗಿ ಹೇಳಿದ್ದಾರೆ. Two things are written here. Number one, you are in him. ಇಲ್ಲಿ ಎರಡು ವಿಷಯಗಳು ಬರೆಯಲ್ಪಟ್ಟಿದೆ. ಮೊದಲನೇದಾಗಿ ನೀವು ಆತನಲ್ಲಿದ್ದೀರಿ. Second, you are his offspring. ಅಲ್ಲಿ ಎರಡನೇದಾಗಿ ಹೇಳ್ತದೆ ನೀವು ಆತನ ಸಂತಾನದವರು. Amen. All of us are in Christ. ಯೇಸು ಕ್ರಿಸ್ತನಲ್ಲಿ. Here the Bible says, in him we live, we move and have our being. ಇಲ್ಲಿ ಹೇಳ್ತದೆ ಆತನಲ್ಲಿಯೇ ನಾವು ಜೀವಿಸುತ್ತೇವೆ, ಚಲಿಸುತ್ತೇವೆ ಮತ್ತು ಇರುತ್ತೇವೆ. Yes, say in Kannada, all of you. ಎಲ್ಲೋ ಕನ್ನಡದಲ್ಲಿ ಹೇಳ್ರಿ. ಆತನಲ್ಲಿಯೇ ನಾನು ಜೀವಿಸುತ್ತೇನೆ, ಚಲಿಸುತ್ತೇನೆ, ಇರುತ್ತೇನೆ. One more time. ಇನ್ನೊಂದು ಸಾರಿ. ಆತನಲ್ಲಿಯೇ ನಾನು ಜೀವಿಸುತ್ತೇನೆ, ಚಲಿಸುತ್ತೇನೆ, ಇರುತ್ತೇನೆ. ಆತನಲ್ಲಿ means in Christ, okay? ಆತನಲ್ಲಿ ಎಂಬುದಾಗಿ ಹೇಳುವಾಗ ಯೇಸು ಕ್ರಿಸ್ತನಲ್ಲಿ. God has put you in Christ. ದೇವರು ನಿಮ್ಮನ್ನು ಯೇಸು ಕ್ರಿಸ್ತನಲ್ಲಿ ಹಾಕಿದ್ದಾನೆ. You live in Christ. ನೀವು ಕ್ರಿಸ್ತನಲ್ಲಿ ಜೀವಿಸ್ತೀರಿ. You move in Christ. ಕ್ರಿಸ್ತನಲ್ಲಿ ಚಲಿಸ್ತೀರಿ. Your being itself is in Christ. ನಿಮ್ಮ ಜೀವನವೇ ಕ್ರಿಸ್ತನಲ್ಲಿ ಇದೆ. Hello. In ordinary English, okay? ಸಾಮಾನ್ಯವಾದ ಇಂಗ್ಲಿಷ್ ನಲ್ಲಿ where do you live? ನೀವು ಎಲ್ಲಿ ಜೀವಿಸ್ತೀರಿ? You will tell your area name. ನಿಮ್ಮ ಏರಿಯಾ ಹೆಸರು ಹೇಳ್ತೀರಿ. Your house address. ನಿಮ್ಮ ಮನೆ ವಿಳಾಸ ಹೇಳ್ತೀರಿ. That is for this natural body. ಅದು ಸ್ವಾಭಾವಿಕ ದೇಹಕ್ಕಾಗಿ ಆಗಿದೆ. Spiritually you are in Christ Jesus. ಆತ್ಮಿಕವಾಗಿ ನೀವು ಯೇಸು ಕ್ರಿಸ್ತನಲ್ಲಿ ಇದ್ದೀರಿ. Amen. See, I stay in Kuba plot. ಈಗ ನಾನು ಕೂಬಾ ಪ್ಲಾಟ್ ನಲ್ಲಿ ಇರ್ತೇನೆ. When I go out, I go in a car. ಮತ್ತು ನಾನು ಹೊರಗೆ ಬರುವಾಗ ಕಾರ್ ನಲ್ಲಿ ಬಂದೆ. But my spirit man, ಆದ್ರೆ ನನ್ನ ಆತ್ಮ ಮನುಷ್ಯನು, he lives in Christ. ಆತನು ಯೇಸು ಕ್ರಿಸ್ತನಲ್ಲಿ ಇರ್ತಾನೆ. He moves in Christ. When I go out also, he is in Christ. ಮತ್ತು ನಾನು ಹೋಗುವಾಗಲೂ ಸಹ ಯೇಸು ಕ್ರಿಸ್ತನಲ್ಲೇ ಇರ್ತಾನೆ. Hallelujah. Hallelujah. 24 hours, 365 days, you are in Christ. 24 ತಾಸು 365 ದಿನಗಳು ನೀವು ಯೇಸು ಕ್ರಿಸ್ತನಲ್ಲಿದ್ದೀರಿ. No one can separate you, no one can remove you from Christ. ಯಾರು ನಿಮ್ಮನ್ನು ಯೇಸು ಕ್ರಿಸ್ತನಿಂದ ಬೇರ್ಪಾಡು ಮಾಡಕ್ಕಾಗದು. That is what redemption has done for you. ಅದನ್ನೇ ನಿಮಗಾಗಿ ವಿಮೋಚನೆ ಮಾಡಿದೆ. Hallelujah. When God sees you, he sees you in Christ. ದೇವರು ನಿಮ್ಮನ್ನು ನೋಡುವಾಗ ಯೇಸು ಕ್ರಿಸ್ತನಲ್ಲಿ ನೋಡ್ತಾನೆ. I am not just telling one or two scriptures. ನಾನು ಒಂದು ಎರಡು ವಾಕ್ಯಗಳನ್ನು ಹೇಳ್ತಾ ಇಲ್ಲ. Minimum 100 scriptures in the Bible says you are in Christ. ಕನಿಷ್ಠ ಪಕ್ಷ 100 ವಾಕ್ಯಗಳು ಬೈಬಲ್ ಅಲ್ಲಿ ಹೇಳ್ತದೆ ನೀವು ಯೇಸು ಕ್ರಿಸ್ತನಲ್ಲಿ ಇದ್ದೀರಿ ಎಂಬುದಾಗಿ. Minimum 100. ಕನಿಷ್ಠ ಪಕ್ಷ 100 ವಾಕ್ಯಗಳು. If 1, 2 means we can random, we can avoid it. When 100 scripture says
you are in Christ means that should be the truth. ಒಂದು ಎರಡು ವಾಕ್ಯಗಳು ಹೇಳುವುದಾದ್ರೆ ನಾವು ಅದನ್ನು ಹಾದು ಹೋಗ್ಬೋದು, ಆದ್ರೆ ನೂರರಷ್ಟು ವಾಕ್ಯಗಳು ಹೇಳುವಾಗ ನಾವು ಅದನ್ನು ನಂಬುವಂತದ್ದಾಗಿದೆ. Now what Paul is saying, ಇಲ್ಲಿ ಪೌಲನು ಏನು ಹೇಳ್ತಾನೆ? you are in Christ. ನೀವು ಆತನಲ್ಲಿದ್ದೀರಿ, ಯೇಸು ಕ್ರಿಸ್ತನಲ್ಲಿದ್ದೀರಿ. Amen. Are you with me? ನನ್ನೊಟ್ಟಿಗೆ Shall we ಇದ್ದೀರಾ? tell it in Kannada, all of you? ಎಲ್ಲೋ ಕನ್ನಡದಲ್ಲಿ ನಾನು ಯೇಸು ಕ್ರಿಸ್ತನಲ್ಲಿದ್ದೇನೆ. I live, move and have my being. ನಾನು ಯೇಸು ಕ್ರಿಸ್ತನಲ್ಲಿ ಚಲಿಸುತ್ತೇನೆ, ಇರುತ್ತೇನೆ. Are you here? ನೀವಿಲ್ಲಿದ್ದೀರಾ? Is he saying you should go to his presence, or he is telling you are in his presence? ಅಲ್ಲಿ ಈ ರೀತಿ ಹೇಳ್ತಾ ಇದೀಯಾ, ನೀವು ಯೇಸು ಕ್ರಿಸ್ತನ ಪ್ರಸನ್ನತೆಯಲ್ಲಿ ಹೋಗ್ಬೇಕು ಎಂಬುದಾಗಿ ಹೇಳ್ತಾ ಇದೀಯಾ, ಅಥವಾ ಯೇಸು ಕ್ರಿಸ್ತನಲ್ಲಿ ನೀವು ಇದ್ದೀರಿ ಎಂಬುದಾಗಿ ಹೇಳ್ತಾ ಇದೀಯಾ? ಜೋರಾಗಿ. The more I talk about in Christ, the more you will have a problem with worship leaders. ನಾನು ಎಷ್ಟು ಯೇಸು ಕ್ರಿಸ್ತನಲ್ಲಿ ಇದ್ದೀರಿ ಎಂಬುದಾಗಿ ನಿಮ್ಮೊಟ್ಟಿಗೆ ನಾನು ಹೇಳುವಾಗ ನಿಮಗೆ ಅಷ್ಟು ಸಮಸ್ಯೆ ಆರಾಧನೆ ನಾಯಕರೊಟ್ಟಿಗೆ ಬರ್ತದೆ. More problem will have with Kannada songs and Hindi songs. ಅನೇಕ ಹಾಡುಗಳು, ಕನ್ನಡ ಹಾಡುಗಳು, ಹಿಂದಿ ಹಾಡುಗಳ ಸಮಸ್ಯೆ ಬರ್ತದೆ. Are you in his presence, or you have to go to his presence? ನೀವು ಆತನ ಪ್ರಸನ್ನತೆಯಲ್ಲಿ ಇದ್ದೀರಾ ಅಥವಾ ಆತನ ಪ್ರಸನ್ನತೆಯಲ್ಲಿ ನೀವು ಹೋಗ್ಬೇಕಾ? ಎಷ್ಟು ಕಷ್ಟ ಆಗ್ತದೆ ನೋಡು, ಡೌಟ್ ಬರ್ತದೆ ಈಗ. ಏನೋ ನಾವು ಹಾಡಿದೀವಲ್ಲ, we have sang enter into his gates, enter his courts. ನಾವು ಆಡಿದ್ದೇವೆ, ನಾವು ಆತನ ಅಂಗಳಗಳಿಗೆ, ಆತನ ದ್ವಾರಕ್ಕೆ ಹೋಗ್ಬೇಕು. All Old Testament scriptures we took and sang. ಎಲ್ಲ ಹಳೆ ಒಡಂಬಡಿಕೆದ ವಾಕ್ಯದ ಹಾಡುಗಳು ತೆಗೆದುಕೊಂಡು ಆಡಿದ್ದೇವೆ. I come to you Lord, you come to me Lord. ದೇವರೇ, ನಾನು ನಿನ್ನ ಬಳಿಗೆ ಬರ್ತೇನೆ, ನೀ ನನ್ನ ಬಳಿಗೆ ಬಾ. Don't leave me Lord. ದೇವರೇ, ನನ್ನನ್ನು ಬಿಟ್ಟು ಹೋಗಬೇಡ. Hello. Again I am asking you, ನಾನು ಮತ್ತೆ ನಿಮಗೆ ಕೇಳ್ತಾ ಇದ್ದೇನೆ, are you in his presence, or you have to go to his presence? ನೀವು ಆತನ ಪ್ರಸನ್ನತೆಯಲ್ಲಿ ಇದ್ದೀರಾ ಅಥವಾ ಆತನ ಪ್ರಸನ್ನತೆಯಲ್ಲಿ ನೀವು ಹೋಗ್ಬೇಕಾ? Hallelujah. Hallelujah. So don't sing those songs which says you come, I come, we go. No, you are in his presence. ಅದಕ್ಕಾಗಿ ಆ ರೀತಿಯಾದ ಹಾಡುಗಳನ್ನು ಆಡಬೇಡ್ರಿ. ದೇವರೇ, ನೀನ್ ಬಾ, ನಾನು ನಿನ್ನ ಬಳಿಗೆ ಬರ್ತೇನೆ ಎಂಬುದಾಗಿ. Ephesians 1st chapter, ಎಫೆಸ 1ನೇ ಅಧ್ಯಾಯ verse 7. 7ನೇ ವಚನ. ಎಫೆಸ 1:7, ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ Yeah, you're right. ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ಇದು ದೇವರ ಕೃಪಾತಿಶಯವೇ. Hallelujah. Hallelujah. In whom is it? In whom we have redemption through his blood, the forgiveness of sins according to the riches of his grace. It says, in Christ we have a redemption through his blood. ಅಲ್ಲಿ ಹೇಳ್ತದೆ, ಯೇಸು ಕ್ರಿಸ್ತನಲ್ಲಿ ಆತನ ರಕ್ತದ ಮೂಲಕ ನಮಗೆ ಬಿಡುಗಡೆಯಾಯಿತು ಎಂಬುದಾಗಿ. Got it? You can read Pavitra Granth. ಎಫೆಸ 1ನೇ ಅಧ್ಯಾಯ 7ನೇ ವಚನ. ಆತನ ಕೃಪಾ ಐಶ್ವರ್ಯಕ್ಕನುಸಾರವಾಗಿ ಆತನ ರಕ್ತದ ಮೂಲಕ ಆತನಲ್ಲಿ ನಮಗೆ ವಿಮೋಚನೆಯು, ಅಂದರೆ ಪಾಪಗಳ ಕ್ಷಮಾಪಣೆಯು ಉಂಟಾಯಿತು. Say in Kannada, all of you. ಎಲ್ಲೋ ಕನ್ನಡದಲ್ಲಿ ಹೇಳ್ರಿ. ಆತನ ಕೃಪಾ ಐಶ್ವರ್ಯಕ್ಕನುಸಾರವಾಗಿ ಆತನ ರಕ್ತದ ಮೂಲಕ ಆತನಲ್ಲಿ ನಮಗೆ ವಿಮೋಚನೆಯು, ಪಾಪಗಳ ಕ್ಷಮಾಪಣೆಯು ಉಂಟಾಯಿತು. That ಆತನಲ್ಲಿ is very important. ಆತನಲ್ಲಿ ಅನ್ನುವ ಪದ ಬಹಳ ಪ್ರಾಮುಖ್ಯ. In Christ we have a redemption. ಯೇಸು ಕ್ರಿಸ್ತನಲ್ಲಿ ನಿಮಗೆ ಒಂದು ವಿಮೋಚನೆಯಾಗಿದೆ. Say, when redemption means it is not just our sins are washed. ಮತ್ತು ವಿಮೋಚನೆ ಎಂಬುದಾಗಿ ಹೇಳುವಾಗ ಕೇವಲ ನಮ್ಮ ಪಾಪಗಳು ತೊಳೆಯಲ್ಪಟ್ಟವು ಎಂಬುದಾಗಿ ಅಲ್ಲ. Totally become a new person. ನಾವು ಸಂಪೂರ್ಣವಾಗಿ ಹೊಸಬರಾಗಿದ್ದೇವೆ. Totally new. ನಾವು ಸಂಪೂರ್ಣವಾಗಿ ಹೊಸಬರಾಗಿದ್ದೇವೆ. All our sin nature is gone. ನಮ್ಮ ಪಾಪದ ಸ್ವಭಾವ ಬಿಟ್ಟು ಹೋಗಿದೆ. We become a new creation. ಮತ್ತು ನಾವು ನೂತನ ಸೃಷ್ಟಿಯಾಗಿದ್ದೇವೆ. And the Bible says, ಮತ್ತು ಬೈಬಲ್ ಹೇಳ್ತದೆ, Ephesians 2:6, ಎಫೆಸ 2:6ರಲ್ಲಿ, and has raised us together and made us to sit together in the heavenly places in Christ Jesus.
ಬದುಕಿಸಿದಲ್ಲದೆ ತಾನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಮಾಡುವ ಉಪಕಾರದ ಮೂಲಕ ತನ್ನ ಅಪಾರವಾದ ಕೃಪಾತಿಶಯವನ್ನು ನಮ್ಮನ್ನು ಆತನ ಕೂಡ ಎಬ್ಬಿಸಿ ಕ್ರಿಸ್ತ ಯೇಸುವಿನಲ್ಲಿ ಆತನೊಂದಿಗೆ ಪರಲೋಕದ ಸ್ಥಳಗಳಲ್ಲಿ ಕೂಡಿಸಿದ್ದಾನೆ. ಕನ್ನಡ ಆಲ್ ಆಫ್ ಯು ಎಲ್ಲೋ ಕನ್ನಡದಲ್ಲಿ ನಮ್ಮನ್ನು ಆತನ ಕೂಡ ಎಬ್ಬಿಸಿ ಕ್ರಿಸ್ತ ಯೇಸುವಿನಲ್ಲಿ ಆತನೊಂದಿಗೆ ಪರಲೋಕದ ಸ್ಥಳಗಳಲ್ಲಿ ಕೂಡಿಸಿದ್ದಾನೆ. All of you close your Bible. Look here. ಎಲ್ಲರೂ ಬೈಬಲ್ ಮುಚ್ಚಿ ಈ ಕಡೆ ನೋಡ್ರಿ. Say, my Father has risen me, made me to sit in the heavenly places in Christ Jesus. ನನ್ನ ತಂದೆಯು ನನ್ನನ್ನು ಎಬ್ಬಿಸಿ ಕ್ರಿಸ್ತ ಯೇಸುವಿನಲ್ಲಿ ಆತನೊಂದಿಗೆ ಪರಲೋಕದ ಸ್ಥಳಗಳಲ್ಲಿ ಕೂಡಿಸಿದ್ದಾನೆ. Hallelujah. Hallelujah. You all are sitting here now. ನೀವೆಲ್ಲರೂ ಈಗ ಇಲ್ಲಿ ಕೂತಿದ್ದೀರಿ. But your spirit man, ಆದ್ರೆ ನಿಮ್ಮ ಆತ್ಮ ಮನುಷ್ಯ sitting on the throne, ಸಿಂಹಾಸನದ ಮೇಲೆ ಕೂತಿದ್ದಾನೆ. in Christ Jesus. ಯೇಸು ಕ್ರಿಸ್ತನಲ್ಲಿ You are seated on the bosom of Lord Jesus. ನೀವು ಯೇಸು ಕ್ರಿಸ್ತನ ತೊಡೆಯ ಮೇಲೆ ಕೂತವರಾಗಿದ್ದೀರಿ. In the heaven. ಪರಲೋಕದಲ್ಲಿ. Hallelujah. Hallelujah. We don't know what the redemption has done for us. ನಮಗೆ ಗೊತ್ತಿಲ್ಲ ವಿಮೋಚನೆ ನಮಗಾಗಿ ಏನು ಮಾಡಿದೆ ಎಂಬುದಾಗಿ. We think redemption means we stopped this, we stopped that, then we have to take Bible and go to church. ನಾವು ಅನ್ಕೊಳ್ತೇವೆ ವಿಮೋಚನೆ ಎಂದರೆ ನಾವು ಅದನ್ನು ಬಿಡಬೇಕು ಇದನ್ನು ಬಿಡಬೇಕು ಬೈಬಲ್ ಹಿಡ್ಕೊಂಡು ಚರ್ಚಿಗೆ ಹೋಗಬೇಕು. Redemption makes you to sit on the. ವಿಮೋಚನೆಯು ನಿಮ್ಮನ್ನು ಸಿಂಹಾಸನದ ಮೇಲೆ ಕೂಡುವಂತೆ ಮಾಡಿದೆ. Hallelujah. Hallelujah. Are you happy? ಸಂತೋಷವಾಗಿದ್ದೀರಾ? Have you ever read in the Bible God is on the throne, angels were sitting in front of him? ಮತ್ತು ನೀವು ಎಂದಾದರೂ ಬೈಬಲ್ ಅಲ್ಲಿ ಓದಿದ್ದೀರಾ ದೇವರು ಸಿಂಹಾಸನ ಮೇಲೆ ಕೂತಿದ್ದಾನೆ ಮತ್ತು ದೇವದೂತರು ಆತನ ಮುಂದೆ ಕೂತಿದ್ದಾರೆ ಎಂಬುದಾಗಿ? Have you ever read? ಓದಿದ್ದೀರಾ? No angel can sit, they have to stand. ಯಾವ ದೇವದೂತರು ಆತನ ಮುಂದೆ ಕೂಡುವುದಿಲ್ಲ, ಅವರು ನಿಂತುಕೊಳ್ತಾರೆ. But you have the privilege to sit. ಆದ್ರೆ ನಿಮಗೆ ಸೌಭಾಗ್ಯ ಇದೆ ನೀವು ಕೂತುಕೊಳ್ಳುವುದಕ್ಕಾಗಿ. But to sit in his bosom. ಮತ್ತು ಅದು ಆತನ ತೊಡೆಯ ಮೇಲೆ. Hello, are you here? Now I ask you a question. ಈಗ ನಿಮಗೆ ಪ್ರಶ್ನೆಯನ್ನು ಕೇಳ್ತೇನೆ. Who can sit in your bosom? ನಿಮ್ಮ ತೊಡೆ ಮೇಲೆ ಯಾರು ಕೂತ್ಕೊಳ್ಬಹುದು? Anybody will come and sit? ಯಾರಾದ್ರೂ ಬಂದು ಕೂತ್ಕೊಳ್ಬಹುದಾ ನಿಮ್ಮ ತೊಡೆ ಮೇಲೆ? Your neighbor's child can come and sit? ನಿಮ್ಮ ಪಕ್ಕದ ಮಗು ಬಂದು ನಿಮ್ಮ ತೊಡೆ ಮೇಲೆ ಕೂತ್ಕೊಳ್ತಾರಾ? Or is child in the platform? ಅಥವಾ ಒಂದು ಪ್ಲಾಟ್ಫಾರ್ಮ್ ನಿಲ್ಲುವಂತ ಮಗು? If somebody has to sit in your bosom, they should be your son, they should be your daughter. ನಿಮ್ಮ ತೊಡೆಯ ಮೇಲೆ ಯಾರಾದ್ರೂ ಕೂತ್ಕೊಳ್ಬೇಕಾದ್ರೆ ಅವರು ನಿಮ್ಮ ಮಗಳು ಅಥವಾ ಮಗನಾಗಿರಬೇಕು. Hallelujah. Hallelujah. That's why Bible says we are his offspring. ಮತ್ತು ಅದಕ್ಕಾಗಿ ಬೈಬಲ್ ಹೇಳ್ತದೆ ನಾವು ಆತನ ಬೀಜ ಅಂದ್ರೆ ಆತನ ಸಂತಾನದವರಾಗಿದ್ದೇವೆ. Not only we are in Christ, we are God's son, we are daughter. ಮತ್ತು ನಾವು ಯೇಸು ಕ್ರಿಸ್ತನಲ್ಲಿ ಇರುವುದು ಮಾತ್ರವಲ್ಲ, ನಾವು ದೇವರ ಮಗನು ಮಗಳಾಗಿದ್ದೇವೆ. Hallelujah. Hallelujah. Are you happy? ನೀವು ಸಂತೋಷವಾಗಿದ್ದೀರಾ? Imagine you are sitting in the bosom, in the throne, all the devil is under the feet. ಮತ್ತು ಊಹಿಸಿಕೊಳ್ಳ್ರಿ, ಮತ್ತು ನೀವು ಸಿಂಹಾಸನದ ಮೇಲೆ ನೀವು ಯೇಸು ಕ್ರಿಸ್ತನ ತೊಡೆಯ ಮೇಲೆ ಕೂತವರಾಗಿದ್ದೀರಿ ಮತ್ತು ಸೈತಾನ ಎಲ್ಲ ಕಾರ್ಯಗಳು ಸೈತಾನನ ಕಾಲು ಕೆಳಗಡೆ ಇದ್ದಾನೆ. Keep thinking like that. Temptation is valueless before you. ಮತ್ತು ಆ ರೀತಿಯಾಗಿ ನೀವು ಯೋಚನೆ ಮಾಡ್ತಾ ಇರುವಾಗ ನಿಮ್ಮ ಮುಂದೆ ಶೋಧನೆಗಳು ಬೆಲೆ ಇಲ್ಲದಾಗಿರ್ತದೆ. No power for temptation. ಶೋಧನೆಗೆ ಯಾವುದೇ ಶಕ್ತಿ ಇರುವುದಿಲ್ಲ. When temptation comes, you will tell, hey, I am like Jesus, I am in Christ, I am seated on the throne, you are under my feet. ಯಾವಾಗ ಶೋಧನೆಗಳು ಬರ್ತದೋ ನೀವು ಬಾಯಿ ತೆಗೆದು ಹೇಳ್ತೀರಿ, ನಾನು ಯೇಸು ಇದ್ದ ಹಾಗೆ ಇದ್ದೇನೆ, ಯೇಸು ಕ್ರಿಸ್ತನಲ್ಲಿ ನಾನು ಪರಲೋಕದಲ್ಲಿ ಕೂತಿದ್ದೇನೆ ಮತ್ತು ನೀನು ನನ್ನ ಕಾಲು ಕೆಳಗಡೆ ಇದ್ದಿ ಎಂಬುದಾಗಿ. I am not saying you will not have any temptation. ನಾನು ಹೇಳ್ತಾ ಇಲ್ಲ ನಿಮಗೆ ಶೋಧನೆಗಳು ಬರುವುದಿಲ್ಲ ಎಂಬುದಾಗಿ. I am not saying there is no sin outside. ನಾನು ಹೇಳ್ತಾ ಇಲ್ಲ ಪಾಪ ಇಲ್ಲ ಎಂಬುದಾಗಿ. It is there. ಅದು ಇದೆ. But you are in Christ. ಆದ್ರೆ ನೀವು ಯೇಸು ಕ್ರಿಸ್ತನಲ್ಲಿ ಇದ್ದೀರಿ. You are living in Christ. ನೀವು ಯೇಸು ಕ್ರಿಸ್ತನಲ್ಲಿ ಜೀವಿಸ್ತಾ ಇದ್ದೀರಿ. You are seated on the throne. ನೀವು ಸಿಂಹಾಸನದ ಮೇಲೆ ಕೂತವರಾಗಿದ್ದೀರಿ. Sin is under your feet. ಪಾಪವು ನಿಮ್ಮ ಕಾಲು ಕೆಳಗಡೆ ಇದೆ. Amen. Says sin is under my feet. ಪಾಪವು ನನ್ನ ಕಾಲು ಕೆಳಗಡೆ ಇದೆ. And you have a privilege. ಮತ್ತು ನಿಮಗೆ ಸೌಭಾಗ್ಯ ಇದೆ. You are a child of God.
ನೀವು ದೇವರ ಮಗುವಾಗಿದ್ದೀರಿ. Jesus said like this. ಯೇಸು ಈ ರೀತಿಯಾಗಿ ಹೇಳಿದ್ದಾನೆ. John 8th chapter. ಯೋಹನ 8ನೇ ಅಧ್ಯಾಯ verse 44. 44ನೇ ವಚನ. ಯೋಹನ ಬರೆದ ಸುವಾರ್ತೆ 8:44. You are of your father the devil, and the lust of your father you will do. ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರಿಚ್ಛೆಗಳನ್ನೇ ನಡೆಸಬೇಕೆಂದಿದ್ದೀರಿ. He is telling people, those who don't know God, hey, you are of your father, you will fulfill the lust of your father. ಮತ್ತು ಯಾರು ದೇವರ ಬಗ್ಗೆ ದೇವರ ಕುರಿತಾಗಿ ಗೊತ್ತಿಲ್ಲವೋ ಅಂತವರಿಗೆ ಯೇಸು ಹೇಳ್ತಾ ಇದ್ದಾನೆ, ನೀವು ನಿಮ್ಮ ತಂದೆಯಿಂದ ಹುಟ್ಟಿದವರಾಗಿದ್ದೀರಿ, ಅವನಂತೆ ದುರಿಚ್ಛೆಗಳನ್ನೇ ಮಾಡುವವರಾಗಿದ್ದೀರಿ. But we are born of God. ಆದರೆ ನಾವು ದೇವರಿಂದ ಹುಟ್ಟಿದವರು. Will fulfill the righteousness of God. ನಾವು ದೇವರ ನೀತಿಯ ಕಾರ್ಯಗಳನ್ನು ನೆರವೇರಿಸುತ್ತೇವೆ. Hallelujah. Hallelujah. Not only God saved us, ದೇವರು ನಮ್ಮನ್ನು ರಕ್ಷಿಸುವುದು ಮಾತ್ರವಲ್ಲದೆ God has put his spirit in us. ದೇವರು ತನ್ನ ಆತ್ಮವನ್ನು ನಮ್ಮ ಒಳಗಡೆ ಹಾಕಿದ್ದಾನೆ. Galatians 4:6. ಗಲಾತ್ಯ 4:6. And because you are sons, God has sent forth the spirit of his son into your hearts, crying, Abba, Father. ನೀವು ಪುತ್ರರಾಗಿರುವುದರಿಂದ ದೇವರು ಅಪ್ಪ ತಂದೆಯೇ ಎಂದು ಕೂಗುವ ತನ್ನ ಮಗನ ಆತ್ಮನನ್ನು ನಮ್ಮ ಹೃದಯಗಳಲ್ಲಿ ಕಳುಹಿಸಿಕೊಟ್ಟನು. Repeat in Kannada, all of you. ಎಲ್ಲೋ ಕನ್ನಡ ಹೇಳ್ರಿ. ನಾನು ಪುತ್ರನಾಗಿರುವುದರಿಂದ ದೇವರನ್ನು ಅಪ್ಪ ತಂದೆ ಎಂದು ಕೂಗುವ ತನ್ನ ಮಗನ ಆತ್ಮನನ್ನು ನನ್ನ ಹೃದಯದಲ್ಲಿ ಕಳುಹಿಸಿಕೊಟ್ಟನು. Hallelujah. Hallelujah. So you are not a sinner. ನೀನು ಪಾಪಿ ಅಲ್ಲ. You are God's child. ನೀನು ದೇವರ ಮಗುವಾಗಿದ್ದೀ. He has put his spirit in you. ತನ್ನ ಆತ್ಮವನ್ನು ನಿನ್ನ ಒಳಗಡೆ ಹಾಕಿದ್ದಾನೆ. You can call him Abba, Father. ನೀವು ಆತನಿಗೆ ಅಪ್ಪ ತಂದೆ ಎಂಬುದಾಗಿ ಕೂಗಬಹುದು. Amen. I say, what a blessed person. ಇದು ಎಂತ ಆಶೀರ್ವಾದ ಒಂದು God put you ವಿಷಯವಾಗಿದೆ. in Christ. ದೇವರು ಯೇಸು ಕ್ರಿಸ್ತನಲ್ಲಿ ಹಾಕಿದ್ದಾನೆ. Christ is your righteousness. ಕ್ರಿಸ್ತನು ನಿಮ್ಮ ನೀತಿಯಾಗಿದ್ದಾನೆ. You can call him Abba, Father. ನೀವು ಆತನಿಗೆ ಅಪ್ಪ ತಂದೆ ಎಂದು ಕೂಗಬಹುದು. You are seated on the throne. ನೀವು ಸಿಂಹಾಸನ ಮೇಲೆ ಕೂತಿದವರಾಗಿದ್ದೀರಿ. Without fear, guilt and condemnation you can stand before God. ಯಾವುದೇ ಭಯವಿಲ್ಲದೆ, ಖಂಡನೆ ಇಲ್ಲದೆ, ತಪ್ಪಿನ ಮನೋಭಾವನೆ ಇಲ್ಲದೆ, ಕೀಳು ಭಾವನೆ ಇಲ್ಲದೆ ನೀವು ಧೈರ್ಯದಿಂದ ದೇವರ ಮುಂದೆ ನಿಂತುಕೊಳ್ಳಬಹುದು. Amen. Okay, one scripture, I'll close it. ಒಂದು ವಾಕ್ಯವನ್ನು ಹೇಳ್ತೇನೆ. 1 John 3:10. 1ನೇ ಯೋಹನ 3:10. The 1 John itself is written about you are born of God, you are born of God, you are born of God. ಮೊದಲನೇ ಯೋಹನ ಬರೆದಿರುವಂತದ್ದು ಅಲ್ಲಿ ಪದೇ ಪದೇ ಹೇಳ್ತದೆ, ನೀವು ದೇವರಿಂದ ಹುಟ್ಟಿದವರಾಗಿದ್ದೀರಿ, ದೇವರಿಂದ ಹುಟ್ಟಿದವರಾಗಿದ್ದೀರಿ. 1 John 3:10. ಮೊದಲನೇ ಯೋಹನ 3ನೇ ಅಧ್ಯಾಯ 10ನೇ ವಚನ. ಇವರು ದೇವರ ಮಕ್ಕಳೆಂಬುದು, ಅವರು ಸೈತಾನನ ಮಕ್ಕಳೆಂಬುದು ಇದರಿಂದ ವ್ಯಕ್ತವಾಗುತ್ತದೆ. ನೀತಿಯನ್ನು ಅನುಸರಿಸದವನು ತನ್ನ ಸಹೋದರನು ಪ್ರೀತಿಸಿದವನು ದೇವರಿಂದ ಹುಟ್ಟಿದವರಲ್ಲ. Tell in Kannada, all of you. Just tell in Kannada. ಎಲ್ಲೋ ಕನ್ನಡದಲ್ಲಿ ಹೇಳ್ರಿ. ಇವರು ದೇವರ ಮಕ್ಕಳೆಂಬುದು, ಅವರು ಸೈತಾನನ ಮಕ್ಕಳೆಂಬುದು ಇದರಿಂದ ವ್ಯಕ್ತವಾಗುತ್ತದೆ. ನೀತಿಯನ್ನು ಅನುಸರಿಸದವನು ತನ್ನ ಸಹೋದರನನ್ನು ಪ್ರೀತಿಸಿದವನು ದೇವರಿಂದ ಹುಟ್ಟಿದವರಲ್ಲ. He is telling the difference, who is born of God, who is not born of God. ಇಲ್ಲಿ ಆತನು ವ್ಯತ್ಯಾಸವನ್ನು ಹೇಳ್ತಾ ಇದ್ದಾನೆ, ಯಾರು ದೇವರಿಂದ ಹುಟ್ಟಿದವರು, ಯಾರು ದೇವರಿಂದ ಹುಟ್ಟಿದಲ್ಲ. They are not born of God, so they don't have any righteous work. Nothing is there. No love, no righteousness. ಮತ್ತು ಯಾರು ದೇವರಿಂದ ಹುಟ್ಟಿಲ್ಲವೋ ಅವರು ಯಾವುದೇ ನೀತಿಯ ಕಾರ್ಯಗಳಿಲ್ಲ ಮತ್ತು ಯಾವುದೇ ಪ್ರೀತಿ ಇಲ್ಲ. Because we are born of God, ನಾವು ದೇವರಿಂದ ಹುಟ್ಟಿದ ಕಾರಣ we have the ability. ನಮಗೆ ಸಾಮರ್ಥ್ಯ ಇದೆ. We have the love of God. ನಮ್ಮಲ್ಲಿ ದೇವರ ಪ್ರೀತಿ ಇದೆ. Amen. Amen. You will do what your father does. ಮತ್ತು ನಿಮ್ಮ ತಂದೆ ಮಾಡುವುದನ್ನು ನೀವು ಸಹ ಮಾಡ್ತೀರಿ. Few years back I went to Chennai. ಮತ್ತು ಕೆಳದ ದಿನಗಳಲ್ಲಿ ನಾನು ಚೆನ್ನೈಗೆ ಹೋಗಿದ್ದೆ. My nephew had a small son. Means he is my brother's son. He had one son. ನನ್ನ ಅಣ್ಣನ ಮಗನಿಗೆ ಒಂದು ಮಗು ಇತ್ತು, ಸಣ್ಣ ಮಗು ಇತ್ತು. Only 2 years old. 7 ವರ್ಷದ ಮಗು. Suddenly I saw that fellow took the body spray everywhere. ಮತ್ತು ತಕ್ಷಣ ಹುಡುಗನಿಗೆ ನೋಡಿದೆ, ಆತನು ಬಾಡಿ ಸ್ಪ್ರೇ ತಗೊಂಡು ಎಲ್ಲ ಕಡೆ ಹಾಕೊಳ್ತಾ ಇದ್ದ. Putting here, putting there, putting backside, bending, everywhere is putting it. ಈ ಕಡೆ ಹಾಕೊಂಡು ಹಿಂದೆ ಸಹ ಹಾಕ್ತಾ ಇದ್ದಾನೆ. Who taught that fellow to put the spray everywhere?
ಆ ಹುಡುಗನಿಗೆ ಯಾರು ಕಲಿಸಿದ್ರು ಸ್ಪ್ರೇ ಹಾಕ್ಬೇಕೆಂಬುದಾಗಿ. He saw his father doing, he did it. ಅವರಪ್ಪ ಮಾಡೋದು ನೋಡಿ ಆತನು ಮಾಡ್ತಾ ಇದ್ದಾನೆ. But his father did inside the room, this fellow is doing outside. ಮತ್ತು ಅವರಪ್ಪ ಆತನು ಮನೆಯಲ್ಲಿ ಮಾಡಿದ್ದಾನೆ, ಆದ್ರೆ ಈತನು ಹೊರಗಡೆ ಮಾಡ್ತಾ ಇದ್ದಾನೆ. When you know you are a child of God, when you know this truth, you will reflect only God's nature. ಮತ್ತು ಯಾವಾಗ ನಿಮಗೆ ಗೊತ್ತಾಗ್ತದೆ ನಾನು ದೇವರ ಮಗನು ಎಂಬುದಾಗಿ, ಈ ಸತ್ಯ ನಾವು ಅರ್ಥ ಮಾಡಿಕೊಂಡಾಗ ನಾವು ದೇವರ ಸ್ವಭಾವವನ್ನೇ ಪ್ರಕಟ ಮಾಡ್ತೇವೆ. There is no sin nature in you. ನಿಮ್ಮ ಒಳಗಡೆ ಯಾವುದೇ ಪಾಪದ ಸ್ವಭಾವ ಇಲ್ಲ. What is your father's nature, it will go in you. ಯಾವ ತಂದೆಯ ಒಂದು ಸ್ವಭಾವವಾಗಿದೆಯೋ ಅದೇ ನಿಮ್ಮ ಒಳಗಡೆ ಇದೆ. It will be in your DNA. ಅದು ನಿಮ್ಮ DNA ಒಳಗಡೆ ಇದೆ. Holiness is in your DNA. ಪರಿಶುದ್ಧತೆ ನಿಮ್ಮ DNA ಒಳಗಡೆ ಇದೆ. Amen. Amen. Our mind thinks like a world. ನಮ್ಮ ಮನಸ್ಸು ಅದು ಲೋಕದಂತೆ ವಿಚಾರ ಮಾಡ್ತದೆ. But the nature has changed. ಆದ್ರೆ ಸ್ವಭಾವ ಬದಲಾಗಿದೆ. How many of you understand what I'm saying? ನಾನು ಹೇಳಿದ ಎಷ್ಟು ಜನಕ್ಕೆ ಅರ್ಥವಾಯಿತು? I know one uncle. ಒಬ್ಬ ಅಂಕಲ್ ಬಗ್ಗೆ ನನಗೆ ಗೊತ್ತು. Not here in Bidar. ಆತನು ಇಲ್ಲಿಲ್ಲ, ಬೀದರ್ ನಲ್ಲಿ ಇದ್ದಾನೆ. Now he has gone to be with the Lord. ಈಗ ಅವರು ತೀರಿ ಹೋಗಿದ್ದಾರೆ. He had so many children. ಆತನಿಗೆ ಎಷ್ಟೋ ಮಕ್ಕಳು ಇದ್ದಾರೆ. So many children he had. So many daughters he had. ಎಷ್ಟೋ ಮಕ್ಕಳು, ಗಂಡಸು ಮಕ್ಕಳು, ಹೆಣ್ಣು ಮಕ್ಕಳು ಇದ್ದಾರೆ. No sons, only daughters. Only daughters he had. ಬರೀ ಹೆಣ್ಣು ಮಕ್ಕಳು ಇದ್ದಾರೆ. I think 6 daughters he had. ಆತನಿಗೆ 6 ಹೆಣ್ಣು ಮಕ್ಕಳು ಇದ್ದಾರೆ. He never had a son. ಆತನಿಗೆ ಗಂಡು ಮಕ್ಕಳೇ ಇಲ್ಲ. Then he adopted one child. ಒಂದು ಮಗುವಿಗೆ ಆತನು ದತ್ತು ತೆಗೆದುಕೊಳ್ತಾನೆ. Because no sons, no, at least one. And he never treated that adopted son with any second grade facility. He treated him like own son, even though he's adopted. ಮತ್ತು ಆ ದತ್ತು ತೆಗೆದುಕೊಂಡಿರುವ ಮಗನಿಗೆ ಆತನು ದತ್ತು ತೆಗೆದುಕೊಂಡಂತೆ ಆತನು ನೋಡ್ಲಿಲ್ಲ, ಸ್ವಂತ ಮಗನಂತೆ ಆತನು ನೋಡ್ತಾ ಇದ್ದ. He is very excellent person, very nice person, very prayerful, very soft, very gentle, that uncle. ಆ ಅಂಕಲ್ ಬಹಳ ಒಳ್ಳೆಯವನು, ಬಹಳ ಪ್ರಾರ್ಥನಾ ಪೂರ್ವಕ ಉಳ್ಳವನು ಮತ್ತು ಬಹಳ ಒಂದು ಒಳ್ಳೆ ಮನುಷ್ಯ. The whole family will pray always. ಪೂರ್ಣ ಕುಟುಂಬವೇ ಪ್ರಾರ್ಥನೆ ಮಾಡ್ತದೆ ಯಾವಾಗಲೂ. All are soft, gentle, very good people. ಅವರೆಲ್ಲರೂ ಮೃದು ಉಳ್ಳವರು, ಎಲ್ಲರೂ ಶಾಂತರಾಗಿದ್ರು. They went to same school, they studied the same thing, they ate same food, everything was good. ಅವರು ಎಲ್ಲರೂ ಒಂದೇ ಶಾಲೆಯಲ್ಲಿ ಓದ್ತಾ ಇದ್ರು, ಒಟ್ಟಾಗಿ ಕೂಡಿ ಊಟ ಮಾಡ್ತಾ ಇದ್ರು, ಒಟ್ಟಾಗಿ ಸೇರಿ ಮಾಡ್ತಾ ಇದ್ರು. But this son, ಆದ್ರೆ ಈ ಹುಡುಗ when he grow, is totally rebellious. ಈತನು ಬೆಳೆದಾಗ ಈತನು ಬಹಳ ಹಠಮಾರಿಯಾಗಿದ್ದ. You know, that uncle told me before he died. ಆ ಅಂಕಲ್ ಸಾಯುವುದಕ್ಕಿಂತ ಮುಂಚೆ ನನಗೆ ಹೇಳಿದ್ದ, all my children are good. ನನ್ನ ಎಲ್ಲ ಮಕ್ಕಳು ಒಳ್ಳೆಯವರಾಗಿದ್ದಾರೆ. This adopted fellow, I never treat him like adopted son. ಈ ದತ್ತು ತೆಗೆದುಕೊಂಡಂತ ಮಗನಿಗೆ ನಾನು ಎಂದಿಗೂ ಆ ರೀತಿ ಅವನಿಗೆ ನೋಡ್ಲೇ ಇಲ್ಲ. I don't know why he is so rebellious. ನನಗೆ ಗೊತ್ತಿಲ್ಲ ಯಾಕೆ ಅವನು ಅಷ್ಟು ಹಠಮಾರಿಯಾಗಿದ್ದಾನೆ. Why he is so angry. ಆತನು ಯಾಕೆ ಅಷ್ಟು ಕೋಪವುಳ್ಳವನು ಗೊತ್ತಿಲ್ಲ. In our family nobody is there. ನಮ್ಮ ಕುಟುಂಬದಲ್ಲಿ ಯಾರು ಆಗಿಲ್ಲ. It is running in his blood. ಆದ್ರೆ ಅದು ಆತನ ರಕ್ತದಲ್ಲಿ ಇದೆ. Hello. But good news is, ಆದ್ರೆ ಶುಭ ಸಂದೇಶ ಏನಂದ್ರೆ, you are not adopted child of God. ನೀವು ದೇವರ ದತ್ತು ತೆಗೆದುಕೊಂಡಿರುವಂತ ಮಕ್ಕಳಲ್ಲ. You are born by the seed, the word of God. ನೀವು ದೇವರ ವಾಕ್ಯವೆಂಬ ಬೀಜದಿಂದ ಹುಟ್ಟಿದವರಾಗಿದ್ದೀರಿ. Your nature has changed. ನಿಮ್ಮ ಸ್ವಭಾವ ಬದಲಾಗಿದೆ. You have become a new creation. ನೀವು ನೂತನ ಸೃಷ್ಟಿಯಾಗಿದ್ದೀರಿ. Old things have gone. ಹಳೆ ವಿಷಯಗಳು ಹೋಗಿದೆ. Say, all the old things have gone. My sin nature has gone. I am a new creation. His nature has come inside. ಎಲ್ಲ ಹಳೆ ಸಂಗತಿಗಳು ಹೋಗಿದೆ. ನನ್ನ ಪಾಪದ ಸ್ವಭಾವ ಹೋಗಿದೆ. ದೇವರ ನೀತಿ ನನ್ನಲ್ಲಿದೆ. ದೇವರ ಸ್ವಭಾವ ನನ್ನೊಳಗಡೆ ಇದೆ. You are a child of God. ನೀವು ದೇವರ ಮಗುವಾಗಿದ್ದೀರಿ. You are faultless. ನೀವು ದೋಷವಿಲ್ಲದವರಾಗಿದ್ದೀರಿ. You are complete in Christ. ನೀವು ಯೇಸು ಕ್ರಿಸ್ತನಲ್ಲಿ You are ಪರಿಪೂರ್ಣವುಳ್ಳವರಾಗಿದ್ದೀರಿ. seated on the throne. ನೀವು ಸಿಂಹಾಸನ ಮೇಲೆ ಕೂತವರಾಗಿದ್ದೀರಿ. No fear about death. ಮರಣದ ಬಗ್ಗೆ ಯಾವುದೇ ಭಯ ಇಲ್ಲ. And no fear about second coming. ಎರಡನೇ ಮರಣದ ಬಗ್ಗೆ ಯಾವುದೇ ಭಯ ಇಲ್ಲ. Amen. Shall we all stand up? I'll still continue. ನಾವು ಎದ್ದಿಟ್ಟುಕೊಳ್ಳೋಣ. ನಾನು ಮತ್ತೆ ಮುಂದುವರಿಸಿಕೊಂಡು ಹೋಗ್ತೇನೆ. I have a lot to teach about righteousness. ನೀತಿವಂತಿಕೆ
ಬುದ್ಧಿವಂತಿಕೆ ಬಗ್ಗೆ ಕಲಿಸುವುದಕ್ಕೆ ಅನೇಕ that ವಿಷಯಗಳಿದೆ. will remove fear from our mind about sin and death. ಮತ್ತು ಇದು ನಮ್ಮ ಮನಸ್ಸಿನಿಂದ ಪಾಪದ ಬಗ್ಗೆ ಮರಣದ ಬಗ್ಗೆ ಇರುವಂತ ಭಯವನ್ನು ತೆಗೆದು ಹಾಕ್ತದೆ. Shall we just lift up our hand? ನಾವು ನಮ್ಮ ಕೈಗಳನ್ನು I ಮೇಲೆತ್ತೋಣ. want you to thank God. ನಾವು ದೇವರಿಗೆ ವಂದನೆ ಸಲ್ಲಿಸೋಣ. You are complete in Him. ನೀವು ಆತನಲ್ಲಿ ಪರಿಪೂರ್ಣವುಳ್ಳವರಾಗಿದ್ದೀರಿ. In Christ you live, move and have your being. ನೀವು ಯೇಸು ಕ್ರಿಸ್ತನಲ್ಲಿ ಜೀವಿಸ್ತೀರಿ, ಚಲಿಸುತ್ತೀರಿ ಮತ್ತು ಇರುತ್ತೀರಿ. You are God's child. ನೀವು ದೇವರ ಮಕ್ಕಳಾಗಿದ್ದೀರಿ. You have a God's nature. ನಿಮ್ಮಲ್ಲಿ ದೇವರ ಸ್ವಭಾವ ಇದೆ. Sin nature has gone. ಪಾಪದ ಸ್ವಭಾವ ಬಿಟ್ಟು ಹೋಗಿದೆ. Thank Him for a minute. ಆತನಿಗೆ ವಂದನೆ ಸಲ್ಲಿಸಿರಿ. You are faultless now. ನೀವು ಈಗ ದೋಷವಿಲ್ಲದವರಾಗಿದ್ದೀರಿ. Oh, thank you, Jesus. ವಂದನೆ ಕರ್ತನೆ, ಸ್ತೋತ್ರ ಕರ್ತನೆ. ಓ ನನಗೆ ಸ್ತೋತ್ರ.